ಓಂ ಶಾಂತಿ. 3 ಸಲ ಓಂ ಧ್ವನಿ ಮಾಡೋಣ. ಎಲ್ಲರೂ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಒಂದು ಸ್ವಲ್ಪ ಡೌನ್ ಮಾಡಿ. ಸ್ವಲ್ಪ 3 ಸಲ ಓಂ ಧ್ವನಿ ಮಾಡೋಣ. ಎಲ್ಲರೂ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಯಾಕಂದ್ರೆ ಬೆನ್ನು ನೇರವಾಗಿದ್ರೇನೆ ನಿಮ್ಮ ಮನಸ್ಸು ಇಲ್ಲಿರುತ್ತೆ. ನಿಮ್ಮ ಬೆನ್ನು ಬಾಗಿದೆ ಅಂದ್ರೆ ಅರ್ಥ ದೇಹ ಮಾತ್ರ ಇಲ್ಲಿದೆ, ನಿಮ್ಮ ಮನಸ್ಸು ಖಂಡಿತ ಇಲ್ಲಿರಲ್ಲ. ಮನಸ್ಸು ಕಾಣುತ್ತಲ್ಲ ಅಣ್ಣವ್ರೆ ಅಂತ ಕೇಳ್ಬೋದು. ನಿಮ್ಮ ಬೆನ್ನು ಬಾಗಿದಾಗ ನೀವೇ ನಿಮ್ಮ ಮನಸ್ಸನ್ನು ಚೆಕ್ ಮಾಡ್ಕೊಳ್ಳಿ. ಅದು ಎಲ್ಲೆಲ್ಲೋ ತಿರುಗಾಡ್ಲಿಕ್ಕೆ ಹೋಗಿದ್ರೆ ಮಾತ್ರನೇ ಬೆನ್ನು ಬಾಗತ್ತೆ. ವಯಸ್ಸಾಗಿರೋರು, ತೊಂದರೆ ಇರೋರನ್ನ ಬಿಟ್ಟು ಉಳಿದಿರೋರೆಲ್ಲರೂ ಕೂಡ ಸಾಧ್ಯವಾದಷ್ಟು ನೇರವಾಗಿ ಕೂತ್ಕೊಳ್ಬೇಕು. ಯಾಕಂದ್ರೆ ನಾವು ದೇವತೆಗಳಾಗ್ಲಿಕ್ಕೆ ಇಲ್ಲಿಗೆ ಬಂದವರು. ದೇವತೆಗಳು ಯಾವತ್ತಾದ್ರೂ ಬಾಗಿ ಕೂತಿರ್ತಾರ? ಬೆನ್ನು ನೋವಾಗುತ್ತ ದೇವತೆಗಳಿಗೆ? ಜಂಡುಬಾ ಮಚ್ಕೊಂತಾರ ದೇವತೆಗಳು? ಹಾಗೆ ಬರ್ರಿ, ದೇವತೆಗಳ ತರ ಕಾಣಿಸ್ಬೇಕು. ನಿಮ್ಮನ್ನ ನೀವು ಎಲ್ಲಿಯ ತನಕ ದೇವತೆಗಳು ಅಂತ ಅಂದುಕೊಳ್ಳಲು ನಾವು ದೇವತೆಗಳನ್ನಾಗಿ ನಮ್ಮನ್ನ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸ್ವಯಂ ಪರಮಾತ್ಮ ಬಂದಿರೋದೇ ನಮ್ಮನ್ನ ಮಾನವರಿಂದ ದೇವಮಾನವರನ್ನಾಗಿ ಮಾಡ್ಲಿಕ್ಕೆ, ನರನಿಂದ ನಾರಾಯಣನನ್ನಾಗಿ ಮಾಡ್ಲಿಕ್ಕೆ, ನಾರಿಯಿಂದ ಶ್ರೀ ಲಕ್ಷ್ಮಿ ಆಗ್ಲಿಕ್ಕೆ ನಾವು ಬಂದಿರೋದು. ಹಾಗಿದ್ದ ಮೇಲೆ ನಾರಾಯಣ ಆಗ್ಬೇಕನ್ನೋರು ಯಾರು ಕೈ ಎತ್ತಿ? ಫಸ್ಟ್ ಯಾರು ನಾರಾಯಣ ಆಗ್ಬೇಕಾಗಿಲ್ಲ? ಕೈ ಎತ್ತರಿ, ಜೋರಾಗಿ ಎತ್ತರಿ. ಅಕ್ಕವ್ರೊಬ್ರು ಎತ್ತಿದ್ದಾರೆ. ಈಗ ಅಕ್ಕವ್ರು ಎತ್ತಾರಂದ್ರೆ ನಾವು ಧೈರ್ಯ ಮಾಡ್ಬೇಕು. ಯಾಕಂದ್ರೆ ಟೀಚರ್ ಎತ್ತಿಬಿಟ್ಟಾರ, ಈಗ ನಾವ್ ಎತ್ತಬೇಕು ಅಂತ ನೀವ್ ಎತ್ತಂಗಿಲ್ಲ. ಯಾರು ನಾರಾಯಣ ಆಗ್ಬೇಕು ಅಂತ ಇದೆ ಅವ್ರು ಮಾತ್ರ ಕೈ ಎತ್ತಿ. ಎತ್ತಿ. 1 2 3 4 5 6 7 8 9 10 11 12 13 14 15 16 17 18 19 ಜನ ನಾರಾಯಣ ಆಗ್ಬೇಕು. ಲಕ್ಷ್ಮಿ ಆಗ್ಬೇಕನ್ನೋರು ಕೈ ಎತ್ತಿ.
ನೋಡ್ ನಮ್ ನಿಂಗಣ್ಣನವರು ಲಕ್ಷ್ಮಿ ಆಗಬೇಕು ಅಂತ ನೋಡಿ ಯಾರು ನಾರಾಯಣ ಆಗ್ತಾರ? ಅಂತ ಲಕ್ಷ್ಮಿ ಸಿಕ್ಕರೆ ಇನ್ನೇನು ಸಂಪತ್ತು ಲಕ್ಷ್ಮಿ. ಯಾಕಂದ್ರೆ ಕೆಲವ್ರಿಗೆಲ್ಲ ಇವರಿಗೆ ಲಕ್ಷ್ಮಿ ಜನ್ಮ ಸಾಕಾಗಿದೆ, ಹೆಣ್ಮಕ್ಳ ಜನ್ಮ ಸಾಕಾಗಿದೆ, ಇನ್ನು ಮುಂದಾದ್ರೆ ನಾರಾಯಣ ಆಗೋಣ ಅಂತ ಅವರು. ನೀವೇನು ಸಾಕು, ನಾವು ಲಕ್ಷ್ಮಿ ಆದ್ರೆ ನಾರಾಯಣಕ್ಕಿಂತ ಜಾಸ್ತಿ ಸಂಪತ್ತು ಇರುತ್ತೆ ಅಂತ ಲಕ್ಷ್ಮಿ. ಯಾಕಂದ್ರೆ ನಾರಾಯಣಕ್ಕಿಂತ ಮುಂಚೆ ಹೆಸರು ಯಾರ್ದಿದೆ? ಲಕ್ಷ್ಮಿ ಆದ್ಮೇಲೆ ನಾರಾಯಣನ ಹೆಸರು ತಗೊಳ್ತಾರೆ. ಯಾಕಂದ್ರೆ ಲಕ್ಷ್ಮಿ ಫಸ್ಟ್ ಸಂಪನ್ನ ಆಗ್ತಾಳೆ. ಲಕ್ಷ್ಮಿ ಆಗ್ಬೇಕು ಅಂತ ಯಾರ ಕೈ ಎತ್ತೀರಿ? ನಾರಾಯಣರಿಗಿಂತ ತೀವ್ರ ಪುರುಷಾರ್ಥ ಮಾಡ್ಬೇಕು ನೀವು. ಬ್ರಹ್ಮ ಸಂಪನ್ನ ಆದ್ರೆ ಮೊದಲು ಮಮ್ಮ ಸಂಪನ್ನ ಆದ್ರು, ಅದಕ್ಕೆ ಲಕ್ಷ್ಮೀ ನಾರಾಯಣ ಅಂತ ಹೆಸರು ಬರೋದು. ಹಾಗೆ ಈ ವಿದ್ಯಾಲಯ ಸ್ವಯಂ ಪರಮಾತ್ಮ ಸ್ಥಾಪನೆ ಮಾಡಿರೋದು ನಮ್ಮನ್ನ ಡಾಕ್ಟರ್ ಮಾಡ್ಲಿಕ್ಕೆ, ಲಾಯರ್ ಮಾಡ್ಲಿಕ್ಕೆ, ಇಂಜಿನಿಯರ್ ಮಾಡ್ಲಿಕ್ಕೆ ಹೆಂಗ ಹೊರಗಡೆ ಯೂನಿವರ್ಸಿಟಿಗಳು ವಿಶ್ವವಿದ್ಯಾಲಯಗಳು ಇದೆಯೋ ಹಾಗೆ ಸ್ವಯಂ ಪರಮಾತ್ಮ ಈ ಈಶ್ವರನ ವಿಶ್ವವಿದ್ಯಾಲಯದಲ್ಲಿ ನಮ್ಮನ್ನ ನರನಿಂದ ನಾರಾಯಣ, ನಾರಿಯಿಂದ ಶ್ರೀಲಕ್ಷ್ಮಿ ಸಾಕ್ಷಾತ್ ದೇವತೆಗಳನ್ನಾಗಿ ಮಾಡ್ಲಿಕ್ಕೇನೆ ಈ ವಿದ್ಯಾಲಯ ಇರೋದು. ಭಾರತದಲ್ಲಿ 33 ಕೋಟಿ ದೇವಾತ್ಮರಿದ್ರು, ದೇವತೆಗಳಿದ್ರು ಅಂತಾರಲ್ಲ, ಅವ್ರಿಗೆ ಯಾರು ಓದಿಸಿದ್ರು? ಯಾರಿಗವ್ರಿಗೆ ಅಂತ ಜ್ಞಾನವನ್ನ ಕೊಟ್ರು? ಯಾರವ್ರಿಗೆ ಅಂತ ಶಕ್ತಿಯನ್ನ ಕೊಟ್ರು? ಯಾವಾಗ ಕೊಟ್ರು ಅಂತ ಜಗತ್ತಿಗೆ ಗೊತ್ತಿಲ್ಲ. ಆದರೆ ಸ್ವಯಂ ಪರಮಾತ್ಮ ಹೇಳ್ತಾರೆ, ಸೃಷ್ಟಿಯ ಅಂತಿಮ ಸಮಯದಲ್ಲಿ, ಕಲಿಯುಗದ ಅಂತ್ಯ, ಸತ್ಯುಗದ ಆದಿಯಲ್ಲಿ ಸ್ವಯಂ ಪರಮಾತ್ಮ ನಾನೇ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಎಲ್ಲಾ 33 ಕೋಟಿ ದೇವತೆಗಳಾಗವರಿಗೆ ಸತ್ಯ ಜ್ಞಾನವನ್ನ ಬೋಧಿಸುವುದಕ್ಕೆ ನಾನೇ ಅವತರಣೆಯಾಗಿ ಬರ್ತೇನೆ ಅಂತ ಪರಮಾತ್ಮ ಹೇಳಿದ್ರು. ಅದರಂತೆ ಬಂದು ಪ್ರಜಾಪಿತ ಬ್ರಹ್ಮನ ಮುಖಾಂತರ ಬ್ರಹ್ಮಜ್ಞಾನವನ್ನ ಕೊಟ್ಟು ನಮ್ಮೆಲ್ಲರನ್ನ ನರನಿಂದ ನಾರಾಯಣ, ನಾರಿಯಿಂದ ಶ್ರೀಲಕ್ಷ್ಮಿ. ನೀವಿಲ್ಲಿ ಕೂತಿರೋರೆಲ್ಲರೂ ನಾರಾಯಣ ಲಕ್ಷ್ಮಿ ಅಂದ್ರೆ ಧರ್ಮಾತ್ಮರಿಗಿಂತ, ಮಹಾತ್ಮರಿಗಿಂತ, ಸಂತರಿಗಿಂತ, ಶರಣರಿಗಿಂತ, ಪವಾಡ ಪುರುಷರಿಗಿಂತ ಶ್ರೇಷ್ಠ ಆತ್ಮರಾಗಿದ್ರೆ ಮಾತ್ರ ನೀವಿಲ್ಲಿ ಕೂತ್ಕೊಳ್ಳಿಕ್ಕೆ ಯೋಗ್ಯ ಮತ್ತು ಸಾಧ್ಯ ಅಂತಾರೆ ಪರಮಾತ್ಮ. ಎಲ್ಲರಿಗೂ ಈ ಜ್ಞಾನ ಅಲ್ಲ, ಎಲ್ಲರಿಗೂ ಬೇಕು ಇಲ್ಲ. ಧರ್ಮಾತ್ಮರು ಬಂದ್ರು, ಆ ಧರ್ಮದ ಬೋಧೆಯನ್ನ ಕೊಟ್ರು. ಅವ್ರ ಭಕ್ತರು ಅನೇಕ ಇದ್ದಾರೆ. ಅವ್ರ ದೇವಾತ್ಮರಾಗೋರೆಲ್ಲ ಒಂದು ಧರ್ಮದ ಅನುಯಾಯಿಗಳಾಗಿರೋದ್ರಿಂದ ಧರ್ಮಾತ್ಮರ ಜ್ಞಾನ ಸಾಕಾಯಿತು. ಮಹಾತ್ಮರು ಬಂದ್ರು, ಒಂದಷ್ಟು ಮಹಾನ್ ಕಾರ್ಯಗಳನ್ನ ಮಾಡಿ ಅನೇಕರಿಗೆ ಮಾರ್ಗದರ್ಶನ ಮಾಡಿದ್ರು. ಅದನ್ನೇ ಪ್ರೇರಣೆ ತಗೊಂಡು ಅವ್ರ ಜೀವನವನ್ನ ಸಾಗಿಸಿದ್ರು. ಅವ್ರಿಗೆ ಅಷ್ಟೇ ಸಾಕು. ಆದ್ರೆ ನೀವು ಸಾಕ್ಷಾತ್ ಸತ್ಯಯುಗದಲ್ಲಿ ಶ್ರೀ ನಾರಾಯಣ ಮತ್ತು ಲಕ್ಷ್ಮಿ ಆಗಬೇಕು ಅಂತ ಒಂದು ಪರಿವಾರದಲ್ಲಿ ದೇವಾನುದೇವತೆಗಳಾಗಬೇಕು ಅಂದ್ರೆ ನಿಮಗೆ ಧರ್ಮಾತ್ಮರಾಗ್ಲಿ, ಮಹಾತ್ಮರಾಗ್ಲಿ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಯಂ ಪರಮಾತ್ಮ ನಾನೇ ಅವತರಣೆಯಾಗಿ ನಿಮಗೆ ಆತ್ಮದ ಸ್ಮೃತಿಯನ್ನ ಕೊಟ್ಟು ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿಯನ್ನ ಮಾಡ್ಲಿಕ್ಕಾಗಿಯೇ ಈ ಈಶ್ವರೀಯ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ದೀನಿ. ಹಾಗಾಗಿ ನೀವು ಇಲ್ಲಿ ಬಂದು ಕೂತಿರೋದು ದೇವರಾಜಣ್ಣವ್ರ ನಿಮಿತ್ತ, ಅಕ್ಕವ್ರ ನಿಮಿತ್ತ. ಆದ್ರೆ ಅವ್ರ ಮುಖಾಂತರ ನಿಮ್ಮನ್ನ ಸೆಲೆಕ್ಟ್ ಮಾಡಿರೋದು, ಎಲೆಕ್ಟ್ ಮಾಡಿರೋದು ಯಾರು? ಸ್ವಯಂ ಶಿವ ಪರಮಾತ್ಮ. ಶಿವ ಪರಮಾತ್ಮನ ದೃಷ್ಟಿ ಇಲ್ಲದೆ, ಶಿವ ಪರಮಾತ್ಮನ ಆಜ್ಞೆ ಇಲ್ಲದೆ ಈ ಜ್ಞಾನ ಪಡಿಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಬೇಕಾದಂತ ಮಹಾತ್ಮರಿದ್ದಾರೆ, ಬೇಕಾದಷ್ಟು ಪಂಡಿತರಿದ್ದಾರೆ, ಅನೇಕ ಶಾಸ್ತ್ರಗಳನ್ನ ಬರೆದಿರೋರಿದ್ದಾರೆ, ಗ್ರಂಥಗಳನ್ನ ಓದಿರೋರಿದ್ದಾರೆ. ಆದ್ರೆ ಈ ಪರಮಾತ್ಮ ಕೊಡುವ ಸತ್ಯ ಬ್ರಹ್ಮಜ್ಞಾನವನ್ನ ಪಡಿಬೇಕು ಅಂದ್ರೆ ಅದಕ್ಕೆ ಜನ್ಮ ಜನ್ಮಾಂತರದ ಭಕ್ತಿಯ ಫಲ ಇರಬೇಕು ಮತ್ತು ಸೃಷ್ಟಿಯೊಳಗಡೆ ಸತ್ಯುಗದ ಪಾತ್ರ ಇರಬೇಕು ಅಂತ ಪರಮಾತ್ಮ ಹೇಳ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ಈ 4 ದಿನಗಳ ಪರ್ಯಂತರ ಬಟ್ಟಿಯಲ್ಲಿ ತಾವು ಯಾಕೆ ಬಂದೀರಿ ಅಂದ್ರೆ ತಮ್ಮ ಮನುಷ್ಯ ಸ್ವರೂಪವನ್ನ ಬಿಟ್ಟು ದೈವ ಸ್ವರೂಪವನ್ನ ಧಾರಣೆ ಮಾಡ್ಲಿಕ್ಕೆ. ಬಟ್ಟೆ ಇದೆ, ದೇಹ ಇದೆ, ಸಂಬಂಧಗಳಿವೆ, ಸಂಸಾರ ಇದೆ, ವ್ಯವಹಾರ ಉದ್ಯೋಗಗಳು ಅವೇ ಇರುತ್ತೆ.
ಜಗತ್ತಿನ ಕಣ್ಣಿಗೆ ನೋಡ್ಲಿಕ್ಕೆ ನಾವು ಮನುಷ್ಯರಾಗಿಯೇ ಇರ್ತೇವೆ, ಆದ್ರೆ ಒಳಗಡೆ ಸಂಸ್ಕಾರ ದೈವಿ ಸಂಸ್ಕಾರವನ್ನಾಗಿ ಮಾಡಿಕೊಳ್ಬೇಕು ಮಕ್ಕಳೇ. ಇದು ಗುಪ್ತ ಪುರುಷಾರ್ಥ ಅಂತ ಹೇಳ್ತಾರೆ. ಅದಕ್ಕೆ ಸ್ವಯಂ ಪರಮಾತ್ಮ ಈ ಒಂದು ಭಟ್ಟಿಯನ್ನ ನಿಮ್ಮೆಲ್ಲರಿಗಾಗಿ ಅನ್ನೋದಕ್ಕಿಂತ ನೀವೆಲ್ಲರೂ ನನಗಾಗಿ ಅಂತಾನೆ ಅಂದುಕೊಳ್ಬೇಕು. ನನ್ನನ್ನ ದೇವತೆಯನ್ನಾಗಿ ಮಾಡ್ಲಿಕ್ಕೆ ಪರಮಾತ್ಮ ಈ ಸುಂದರ ಅವಕಾಶ ಕೊಟ್ಟಿದ್ದಾನೆ ಅಂತ ನೀವಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದು ಈ 4 ದಿನಗಳ ಪರ್ಯಂತರ ಬಟ್ಟಿಯಲ್ಲಿ ತಾವು ಭಾಗವಹಿಸ್ತಾ ಇದ್ರಿ. ಹಾಗಾಗಿ ಈ ಬಟ್ಟಿಯಲ್ಲಿ ನೀವ್ ಹೆಂಗ ಕಾಣಿಸ್ಬೇಕು ಅಂದ್ರೆ ಸಾಕ್ಷಾತ್ ದೇವತೆಗಳು. ದೇವತೆಯರು ಹೆಂಗಿರ್ತಾರೆ? ನಿಮ್ಮ ಮುಖ ನೋಡಿದ್ರೆ ಮನುಷ್ಯರು ಅಂತ ಯಾರು ಅನ್ಕೊಳ್ಬಾರ್ದು, ಸಾಕ್ಷಾತ್ ದೇವತೆಗಳು. ಸ್ವಲ್ಪ ನಗರಿ ನೋಡೋಣ. ಹಸನ್ಮುಖಿಗಳಾಗಿರ್ಬೇಕು, ಮುಖದಲ್ಲಿ ಮಂದಹಾಸ ಇರಬೇಕು. ದೇವತೆಗಳು ಅಂತಂದ್ರೆ ದೇವತೆಗಳು ಶಟ್ಕೊಂಡು ಕೂತ್ಕೊಂಡ್ರೆ, ಮಾರಿ ಮುನ್ಸ್ಕೊಂಡು ಕೂತ್ಕೊಂಡ್ರೆ ಹೋಗ್ತಾರೆ ನೀವು ದೇವ್ರ ಹತ್ರ. ರಾವ್ ಐತೆ ದೇವ್ರ ಹತ್ರ ನಮ್ಗೆ ಹೋಗಕ್ಕಾಗಲ್ಲ ಅಂತಾರೆ. ಹಂಗೆ ಹಸನ್ಮುಖಿಗಳಾಗಿರ್ಬೇಕು ಅಂತ ಹೇಳ್ತಾರೆ. ದೈವಿ ಸಂಸ್ಕಾರ ಇರೋರಿಗೆ, ಆತ್ಮಸ್ವರೂಪದ ಜ್ಞಾನ ಇರೋರು ಯಾವಾಗಲೂ ಕೂಡ ಮುಖದಲ್ಲಿ ಮಂದಹಾಸ ಇರಬೇಕು, ಆತ್ಮಿಕ ಸ್ಮೃತಿ ಇರಬೇಕು, ನೇರ ಬೆನ್ನು ಇರಬೇಕು. ಆಗ ಮಾತ್ರ ನಿಮ್ಮ ಮನಸ್ಸು ಏಕಾಗ್ರವಾಗಿ ಈ ಭಟ್ಟಿಯಲ್ಲಿ ಇರಲಿಕ್ಕೆ ಸಾಧ್ಯ. ಹಾಗಾಗಿ ನೇರವಾಗಿ ಕೂತ್ಕೊಳ್ಳಿ. 3 ಸರಿ ಓಂ ಧ್ವನಿಯನ್ನ ಮಾಡಿ ಈ ಕಾರ್ಯಕ್ರಮವನ್ನ ಆರಂಭ ಮಾಡಿ. ಜೋರಾಗಿ ಎಲ್ಲರೂ 3 ಸಲ ಓಂ ಧ್ವನಿಯನ್ನ ಮಾಡಿ. ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ. ಈ 4 ದಿನಗಳವರೆಗೆ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಮನಸ್ಸು ಈ ಭ್ರುಕುಟಿಯ ಮಧ್ಯದಲ್ಲೇ ಸ್ಥಿತ ಆಗಿರಬೇಕು. ಸ್ವಯಂ ಪರಮಾತ್ಮ ಅವತರಣೆಯಾದಾಗ ಮಕ್ಕಳಿಗೆ ಇದೇ ಮಾತನ್ನ ಹೇಳ್ತಾರೆ. ಬಾಬ್ ದಾದಾರವರು ನಿಮ್ಮ ಮಸ್ತಕವನ್ನೇ ನೋಡ್ತಾರೆ ಅಂತ ಹೇಳ್ತಾರೆ. ಬಂದ ತಕ್ಷಣ ಬಾಬರವ್ರು ಏನ್ ನೋಡ್ತಾರೆ? ನಮ್ಮ ಮಸ್ತಕ ಮತ್ತು ನಮ್ಮ ಕಣ್ಣುಗಳನ್ನ ನೋಡ್ತಾರೆ. ಬೇರೆ ಏನಿದೆ ನೋಡ್ಲಿಕ್ಕೆ? ಮನುಷ್ಯರಿಗೆ ಪರಸ್ಪರ ಭೇಟಿಯಾದಾಗ ಮಲ್ಕೊಂಡವ್ರ ಹತ್ರ ಹೋಗಿ ನಾವು ಭೇಟಿ ಆದ್ವಿ ಅಂತ ಹೇಳಕ್ಕಾಗತ್ತ? ಕಣ್ಣು ತೆರೆದಿರಬೇಕು, ಮುಖ ಅರಳಿರ್ಬೇಕು. ಆಗ ಮಾತ್ರ ನಾವು ಪರಸ್ಪರ ಕುಶಲೋಪರಿಯನ್ನ ಹಂಚಿಕೊಳ್ಳೋದಕ್ಕೆ ಸಾಧ್ಯ. ಹಾಗೆ ದಾದೀಜಿಯವರ ಶರೀರದಲ್ಲಿ ಸ್ವಯಂ ಬಾಪ್ ದಾದರವ್ರ ಅವತರಣೆಯಾದಾಗ ಬಾಬರವ್ರು ಹೇಳ್ತಾರೆ, ಮಕ್ಕಳೇ ನಿಮ್ಮ ಮಸ್ತಕವನ್ನ ನೋಡ್ತಾ ಇದ್ದೇನೆ, ನಿಮ್ಮ ಕಣ್ಣುಗಳನ್ನು ನೋಡ್ತೇನೆ ಅಂತ. ಅಂದ್ರೆ ಏನರ್ಥ? ನಿಮ್ಮ ಲಕ್ಷ್ಯ ಎಲ್ಲಿರಬೇಕು? ನಾನು ಎಲ್ಲಿ ಕೂತಿದ್ದೀನಿ, ಯಾರ ಎದರಲ್ಲಿ ಕೂತಿದ್ದೀನಿ, ಏನಕ್ಕಾಗಿ ಕೂತಿದ್ದೀನಿ ಎನ್ನುವ ಲಕ್ಷ್ಯವನ್ನು ಫಸ್ಟ್ ಕೊಡ್ತಾರೆ. ನಾವು ಎಲ್ಲಿ ಕೂತಿದ್ದೀವಿ? ಸ್ವಯಂ ಪರಮಾತ್ಮನ ಎದರಲ್ಲಿ ಕೂತಿದ್ದೀವಿ. ಯಾಕೆ ಕೂತಿದ್ದೀವಿ? ನಾವು ದೇವತೆಗಳಾಗ್ಲಿಕ್ಕೆ ಕೂತಿದ್ದೀವಿ, ದೈವಿ ಸಂಸ್ಕಾರವನ್ನ ಪಡಿಲಿಕ್ಕೆ ಕೂತಿದ್ದೀವಿ, ಜೀವನ್ಮುಕ್ತ ಸ್ಥಿತಿಯನ್ನ ಪಡಿಲಿಕ್ಕೆ ಕೂತಿದ್ದೀವಿ, ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳೋದಿಕ್ಕೆ ಕೂತಿದ್ದೀವಿ. ಹಾಗಿದ್ದ ಮೇಲೆ ಪರಮಾತ್ಮನ ಜೊತೆ ವ್ಯವಹಾರ ಮಾಡಬೇಕು, ಅರ್ಥಾತ್ ವಾರ್ತಾಲಾಪ ಮಾಡಬೇಕು ಅಂದ್ರೆ, ಪರಮಾತ್ಮನ ದೃಷ್ಟಿಯನ್ನ ಪಡಿಬೇಕು ಅಂದ್ರೆ ನಾವು ದೇಹ ಭಾವವನ್ನ ಬಿಟ್ಟು ಆತ್ಮ ಭಾವದಲ್ಲಿ ಕೂಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮೊಟ್ಟ ಮೊದಲು ಸ್ವಯಂ ಪರಮಾತ್ಮ ಹೇಳ್ತಾರೆ, ಡೈರೆಕ್ಟ್ ಆಗಿ ನೀವು ನನ್ನ ನೆನಪು ಮಾಡೋದಾದ್ರೆ ಮಾಡೋದೇ ಬೇಡ. ಸಾಕಷ್ಟು ಜನ ಭಕ್ತರು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳ್ತಾ ಇದ್ದಾರೆ ಎಲ್ಲಾ ಕಡೆ. ಶಿವನನ್ನ ಭಕ್ತಿ ಮಾಡೋರಿಗೆ ಜಗತ್ತಿನಲ್ಲಿ ಕೊರತೆ ಇಲ್ಲ.
ನನಗೆ ಭಕ್ತರು ಜಗತ್ತಿನ ತುಂಬ ಇದ್ದಾರೆ. ಆದರೆ ಈಗ ನಿಮ್ಮ ಭಕ್ತಿಯ ಫಲ ಜ್ಞಾನವನ್ನ ಕೊಟ್ಟು ನಿಮ್ಮನ್ನ ಜ್ಞಾನಿಗಳನ್ನಾಗಿ ಮಾಡಲಿಕ್ಕೆ ಬಂದಿದ್ದೀನಿ. ಒಂದು ಸಲ ಈ ಜ್ಞಾನ ಸಿಕ್ಕ ಮೇಲೆ ನೀವು ಬರೀ ಶಿವನ ನೆನಪು ಮಾಡೋದಾದ್ರೆ ನೀವು ನೆನಪೇ ಮಾಡಬೇಡಿ ಅಂತ ಹೇಳ್ತಾರೆ ಪರಮಾತ್ಮ. ಅದಕ್ಕೆ ಮೊಟ್ಟ ಮೊದಲನೇ ಮಹಾಮಂತ್ರ ಏನಿದೆ ಇಲ್ಲಿ ಅಂದ್ರೆ, ನೀವು ಪರಮಾತ್ಮನನ್ನ ನೆನಪು ಮಾಡಬೇಕು ಅಂದ್ರೆ ಕಂಡೀಷನ್ ಅಪ್ಲೈ. ನೀವು ಭಕ್ತರಾದ್ರೆ ಶಿವನನ್ನ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ನೆನಪು ಮಾಡಬಹುದು. ಆದ್ರೆ ಕಂಡೀಷನ್ ಇಲ್ಲ ಅವರಿಗೆ. ಭಾವನೆಗಳಿಂದ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಶಿವನನ್ನ ಸ್ಮೃತಿ ಮಾಡಬಹುದು. ಆದ್ರೆ ನೀವು ಜ್ಞಾನಿಯಾಗಿ, ಆತ್ಮಜ್ಞಾನಿಯಾಗಿ ಪರಮಾತ್ಮನನ್ನ ನೆನಪು ಮಾಡಬೇಕು, ನೀನು ಜ್ಞಾನಿ ಆಗಬೇಕು ಅಂದ್ರೆ ನಿನಗೆ ಕಂಡೀಷನ್ ಇದೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಮೊಟ್ಟ ಮೊದಲನೇದಾಗಿ ಬರೀ ನೆನಪು ಮಾಡಬೇಡ, ಅಪನೆ ಕೋ ಆತ್ಮ ಸಮಜ್ ಮುಜೆ ಬಾಪ್ ಕೋ ಯಾದ್ ಕರೋ. ನನ್ನನ್ನ ಬರೀ ನೆನಪು ಮಾಡಬೇಡ, ದೇಹ ಭಾವದಲ್ಲಿ ಇದ್ದು ನೀನು ನೆನಪು ಮಾಡಿದ್ರೆ ಅದು ನನಗೆ ಮುಟ್ಟೋದೇ ಇಲ್ಲ. ಅದು ಭಕ್ತಿ ಆಯಿತು, ಅದರ ಫಲ ನಾನು ಕೊಡ್ತಾ ಇದ್ದೀನಿ. ಆದ್ರೆ ಈಗ ನೀನು ನಿಜವಾದ ನನ್ನ ಜೊತೆ ಸಂಬಂಧವನ್ನ ಜೋಡಿಸಬೇಕಾದ್ರೆ ನಿನ್ನ ದೇಹ ಭಾವವನ್ನ ಅಳಿದು ನಿನ್ನನ್ನು ನೀನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ. ಅಪನೆ ಕೋ ಆತ್ಮ ಸಮಜ್ ಕರ್ ಮುಜೆ ಬಾಪ್ ಕೋ ಯಾದ್ ಕರೋ. ಅದಕ್ಕೆ ಇಲ್ಲಿ ಕೂತಿದ್ದೀವಿ ಅಂದ್ರೆ ದೇಹ ಭಾವದಲ್ಲಿ ಕೂತ್ರೆ ಪರಮಾತ್ಮನ ದೃಷ್ಟಿ ಆಗ್ಲಿ, ಪರಮಾತ್ಮನ ವಾಣಿ ಆಗ್ಲಿ, ಪರಮಾತ್ಮನ ಜೊತೆ ಸಂಬಂಧವಾಗ್ಲಿ ಜೋಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಕೂತಿದ್ದೀವಿ, ಇದು ಒಂದು ಚೇರ್ ಹೆಂಗೋ ಹಂಗೆ ನಾನು ಆತ್ಮ ಕೂತ್ಕೊಳ್ಳುವ ಚೇರು ಈ ಶರೀರ ಅಷ್ಟೇ. ಕೂತ್ಕೊಳ್ಳೋದಕ್ಕೆ ಒಂದು ಏನಾದ್ರೂ ಸ್ಥಾನ ಬೇಕಲ್ಲ. ನಾವು ಕೂತ್ಕೊಳ್ಳಕ್ಕೆ ಸ್ಥಾನ ಬೇಕು ಅಂತ ಇಲ್ಲೊಂದು ಚೇರ್ ಮೇಲೆ ಕೂತಿದೀವಿ, ಅಲ್ಲೊಂದು ಜಮಖಾನ ಮೇಲೆ ಕೂತಿದೀವಿ, ಇಲ್ಲ ಒಂದಷ್ಟು ಕೆಳಗಡೆ ಕೂತಿದೀವಿ ಅಂದ್ರೆ ಒಂದು ಸ್ಥಾನ ಬೇಕಾಗಿದೆ ಕೂತ್ಕೊಳ್ಳೋದಕ್ಕೆ. ಹೇಗೋ ಹಾಗೆ ನಿರಾಕಾರ ಚೈತನ್ಯ ಆತ್ಮಕ್ಕೆ ಒಂದು ಸ್ಥಾನ ಈ ಶರೀರ ಅಷ್ಟೇ. ಇದು ಕ್ಷೇತ್ರ, ನಾನು ಕ್ಷೇತ್ರಜ್ಞ. ಹಾಗಾಗಿ ನೀವು ಪರಮಾತ್ಮನ ಜೊತೆ ಸಂಬಂಧವನ್ನ ಜೋಡಿಸಿ ಆತ್ಮ ಅನುಭೂತಿಯನ್ನ ಮಾಡಬೇಕು ಅಂದ್ರೆ ದೇಹ ಭಾವವನ್ನ ಅಳಿಬೇಕು. ನೀವಿಲ್ಲಿ ಎಷ್ಟೊತ್ತು ಕೂತಿರ್ತೀರಿ ಅಷ್ಟು ಹೊತ್ತು ಈ ಶರೀರದ ಸ್ಮೃತಿಯಾಗ್ಲಿ, ಸಂಬಂಧಗಳ ಸ್ಮೃತಿಯಾಗ್ಲಿ, ವ್ಯವಹಾರದ ಸ್ಮೃತಿಯಾಗ್ಲಿ ಎಲ್ಲವನ್ನ ಅಲ್ಲಿ ಬಿಟ್ಟೇ ಬರಬೇಕು. ಈ ಬಟ್ಟಿ ಒಳಗಡೆ ಬರಬೇಕು ಅಂದ್ರೆ ಶರೀರ ಭಾವವನ್ನ ಅಲ್ಲಿ ಬಿಟ್ಟು ಇಲ್ಲಿ ಒಳಗಡೆ ಆತ್ಮ ಭಾವದಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಪರಮಾತ್ಮ ಶರೀರದಲ್ಲಿ ಅವತರಣೆ ಆದಾಗ, ಮಕ್ಕಳೇ ನಾನು ನಿಮ್ಮ ಮಸ್ತಕವನ್ನ ನೋಡ್ತಾ ಇದ್ದೇನೆ. ನಿಮ್ಮ ಮಸ್ತಕ ಅಂದ್ರೆ ಏನರ್ಥ? ಭ್ರುಕುಟಿಯ ಮಧ್ಯದಲ್ಲಿರುವ ಆತ್ಮನನ್ನ ನೋಡ್ತಾ ಇದ್ದೀನಿ. ನನಗೆ ಕೆಲಸ ಇರೋದು ಈ ಶರೀರದ ಜೊತೆ ಅಲ್ಲ, ನಿಮ್ಮ ವ್ಯವಹಾರದ ಜೊತೆ ಇಲ್ಲ, ನನ್ನ ಸಂಬಂಧ ಇರೋದು ನಿಮ್ಮ ಒಳಗೆ ಇರುವ ಅಂತರಾತ್ಮದ ಜೊತೆ ಅಂತ ಪರಮಾತ್ಮ ಹೇಳ್ತಾರೆ. ನೀವು ಶರೀರದ ಭಾವದಲ್ಲಿ ಇದ್ರೆ ನಾನು ನಿಮಗೆ ಕಾಣಿಸೋದಿಲ್ಲ, ನೀವು ನನಗೆ ಕಾಣಿಸೋದಿಲ್ಲ. ಅವ್ರ ಹತ್ರ ನನಗೇನು ಕೆಲಸನೂ ಇಲ್ಲ. ಇಲ್ಲಿ ಪರಮಾತ್ಮನ ಮುಂದೆ ಕುಳಿತುಕೊಂಡಾಗ, ಭಟ್ಟಿಯಲ್ಲಿ ಕುಳಿತುಕೊಂಡಾಗ ದೇಹ ಭಾವದಲ್ಲಿ ಇದ್ರೆ ಅದೇ ದೊಡ್ಡ ಪಾಪ. ನಾವೇನ್ ಮಾಡಿವಿ ಅಣ್ಣವ್ರೆ, ಇಲ್ಲಿ ಬಂದೀವಿ, ದೇವರಾಜಣ್ಣವ್ರು ಕರೆದಾರ, ಇಷ್ಟ ಚಂದ ನಾವೆಲ್ಲರೂ ಕೂಡ ಅಷ್ಟು ಕೆಲಸ ಎಲ್ಲ ಬಿಟ್ಟು ಬಂದು ಇಲ್ಲಿ ಕೂತೀವಿ ಅಂದ್ರೂ ಇಲ್ಲಿ ಹೆಂಗ ಪಾಪ ಆಗುತ್ತೆ ಅಂದ್ರೆ ಪರಮಾತ್ಮ ಹೇಳ್ತಾರೆ, ಒಂದು ಕ್ಷಣ ಆದರೂ ಕೂಡ ದೇಹ ಭಾವ ಬಂತು ಅಂದ್ರೆ ಅದೇ ಪಾಪ ಅಂತ ಹೇಳ್ತಾರೆ. ಏನು ಪಾಪ ಮಾಡ್ಲಿಕ್ಕೆ ಜಗತ್ತಿನವ್ರಿಗೆ ಗೊತ್ತಿಲ್ಲ. ಏನೋ ಕೊಲೆ ಮಾಡಿದ್ರೆ ಪಾಪ, ದರೋಡೆ ಮಾಡಿದ್ರೆ ಪಾಪ, ಮೋಸ ವಂಚನೆ ಮಾಡಿದ್ರೆ ಪಾಪ ಅನ್ಕೊಂಡಿದ್ದಾರೆ. ಪಾಪ ಅಜ್ಞಾನದಲ್ಲಿದ್ದಾರೆ, ಅವರಿಗೆ ಪಾಪ ಯಾವುದು ಪುಣ್ಯ ಯಾವುದು ಗೊತ್ತಿಲ್ಲ. ಅದಕ್ಕೆ ಪರಮಾತ್ಮ ಹೇಳ್ತಾರೆ ಪುಣ್ಯ ಸ್ಮರಣೆ ಯಾವುದು ಇದು ಮೊದಲು ಗೊತ್ತಾಗ್ಬೇಕು ಅಂತ. ಹೀಗೆ ಮಾಡ್ತಾರಲ್ಲ, ಎಷ್ಟೋ ಗುರುಗಳ ನೆನಪಾರ್ಥವಾಗಿ ಪುಣ್ಯ ಸ್ಮರಣೆಯನ್ನು ಮಾಡ್ತಾರೆ. ಅನೇಕ ಮಹಾತ್ಮರದ್ದು, ಧರ್ಮಾತ್ಮರದ್ದು, ಸಂತರದ್ದು, ಶರಣರದ್ದು ಪುಣ್ಯ ಸ್ಮರಣೆಗಳನ್ನು ಮಾಡ್ತಾರೆ. ಹಾಗಂದ್ರೆ ಏನು? ಪುಣ್ಯ ಆತ್ಮರ ಸ್ಮರಣೆ.
ಮೊದಲು ನಮಗೆ ಗೊತ್ತಾಗಬೇಕು ಯಾವುದು ಪುಣ್ಯ ಸ್ಮರಣೆ, ಯಾವುದು ಪಾಪ ಸ್ಮರಣೆ. ಪುಣ್ಯ ಪಾಪ ಗೊತ್ತಾದ್ರೆ ತಾನೇ ನಾವು ಜಮಾ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ದೇವಾತ್ಮರಾಗಬೇಕು ಅಂದ್ರೆ ಅತಿಯಾದ ಪುಣ್ಯವನ್ನ ಸಂಪಾದನೆ ಮಾಡಬೇಕಾಗತ್ತೆ ನಾವು. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ, ಅಷ್ಟು ಬಹುದೊಡ್ಡ ಗುರಿಯನ್ನ ಮುಟ್ಟಬೇಕು ಅಂದ್ರೆ ಅಷ್ಟು ಅತಿಯಾದ ಪುಣ್ಯವನ್ನ ಪ್ರಾಪ್ತಿ ಮಾಡಿಕೊಳ್ಬೇಕು. ಆದ್ರೆ ಈ ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ಳೋದಿಕ್ಕೆ ಯಾವುದೇ ಪರಿಶ್ರಮ ಇಲ್ಲ, ಯಾವುದೇ ಕಷ್ಟ ಪಡಬೇಕಾಗಿಲ್ಲ, ಯಾವುದೋ ತೀರ್ಥಯಾತ್ರೆ ಮಾಡಬೇಕಾಗಿಲ್ಲ, ಎಲ್ಲೋ ಹೋಗ್ಬೇಕಾಗಿಲ್ಲ, ಏನನ್ನೂ ಬಿಡಬೇಕಾಗಿಲ್ಲ. ನೀವೆಲ್ಲಿದ್ದೀರಿ, ಹೇಗಿದ್ದೀರಿ, ಹಾಗೆ ಇದ್ದು ನೀವು ಪುಣ್ಯವನ್ನ ಸಂಪಾದನೆ ಮಾಡಬಹುದು. ಆದ್ರೆ ಇದನ್ನ ಯಥಾರ್ಥವಾಗಿ ತಿಳಿದುಕೊಂಡ್ರೆ ಮಾತ್ರ. ಹಾಗಂದ್ರೆ ಏನು? ಪುಣ್ಯ ಸ್ಮರಣೆ ಅಂದ್ರೇನು, ಪಾಪ ಸ್ಮರಣೆ ಅಂದ್ರೇನು? ಪುಣ್ಯ ಸ್ಮರಣೆ ಅಂತಂದ್ರೆ ಯಾವುದು ಸದಾ ಕಾಲಕ್ಕಾಗಿ ಅವಿನಾಶಿಯಾಗಿ ಇದೆಯೋ, ಯಾವುದು ಸದಾ ಸ್ಥಿರವಾಗಿದೆಯೋ, ಯಾವುದು ಸದಾ ಚೈತನ್ಯವಾಗಿದೆಯೋ ಅದರ ಸ್ಮರಣೆಯಲ್ಲಿ ಇರುವುದು ಪುಣ್ಯ ಸ್ಮರಣೆ. ಯಾವುದು ಅವಿನಾಶಿಯಾಗಿದೆ, ಯಾವುದು ಸ್ಥಿರವಾಗಿದೆ, ಯಾವುದು ಸದಾ ಚೈತನ್ಯವಾಗಿದೆ ಅದರ ಸ್ಮರಣೆಯಲ್ಲಿ ಇರುವುದೇ ಪುಣ್ಯ ಸ್ಮರಣೆ. ಇನ್ನು ಪಾಪದ ಸ್ಮರಣೆ ಯಾವುದು? ಯಾವುದು ವಿನಾಶಿಯಾಗಿದೆ, ಯಾವುದು ಪರಿವರ್ತನೆಗೆ ಒಳಪಡುತ್ತದೆ, ಯಾವುದು ಸದಾಕಾಲ ಜಡವಾಗಿದೆ ಅದರ ಸ್ಮರಣೆಯಲ್ಲಿರುವುದೇ ಪಾಪ ಸ್ಮರಣೆ. ಯಾವುದು ಕೆಡುವುದೋ ಅದರ ಸ್ಮರಣೆಯೇ ಪಾಪದ ಸ್ಮರಣೆ. ಅಂದ್ರೆ ಸದಾ ಅವಿನಾಶಿಯಾಗಿರುವ, ಚೈತನ್ಯವಾಗಿರುವ, ಜ್ಯೋತಿರ್ಬಿಂದುವಾಗಿರುವ, ನಿಜಾನಂದ ಸ್ವರೂಪನಾಗಿರುವ ಆತ್ಮದ ಸ್ಮರಣೆಯೇ ಪುಣ್ಯ ಸ್ಮರಣೆ. ಪರಮಾತ್ಮನ ಸ್ಮರಣೆಯೇ ಪುಣ್ಯ ಸ್ಮರಣೆ. ಪಾಪ ಮಾಡಬೇಕು ಅಂದ್ರೆ ಬೇರೆ ಏನು ಮಾಡಬೇಕಾಗಿಲ್ಲ. ಈ ಸುಡುವ, ಕೆಡುವ ಈ ಕಾಯದ ಸ್ಮರಣೆಯಲ್ಲಿ ಇದ್ರೆ ಅದೇ ಪಾಪ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಯಾವುದರಿಂದ ಆಗೋಗಿದೆ? ಪಂಚತತ್ವಗಳಿಂದ ಈ ಶರೀರ ಆಗಿದೆ. ಏನಿದೆ ಇದರೊಳಗಡೆ? 5 ತತ್ವಗಳಿದೆ. ಈ 5 ತತ್ವಗಳಿಂದ ಕೂಡಿರುವ, ವಿನಾಶಿಯಾಗಿರುವ, ಪರಿವರ್ತನೆಗೊಳಪಡುವ, ಕೆಡುವ ಕಾಯದ ಸ್ಮರಣೆಯಲ್ಲಿ ಇರುವುದೇ ಪಾಪ. ಅಂದ್ರೆ ಅರ್ಥ, ದೇಹ ಅಭಿಮಾನದಲ್ಲಿರುವುದು, ದೇಹದ ಭಾವದಲ್ಲಿರುವುದು, ದೇಹದ ಸ್ಮೃತಿಯಲ್ಲಿರುವುದೇ ಪಾಪ, ಆತ್ಮದ ಸ್ಮೃತಿಯಲ್ಲಿರುವುದೇ ಪುಣ್ಯ. ಎಲ್ಲಾ ಶಾಸ್ತ್ರಗಳ ಒಟ್ಟು ಸಾರ, ಎಲ್ಲಾ ವಚನಗಳ ಒಟ್ಟು ಸಾರ ಏನು ಅಂತಂದ್ರೆ, ಭಗವದ್ಗೀತೆ ಬ್ರಹ್ಮಸೂತ್ರಗಳ ಒಟ್ಟು ಸಾರ ಏನು ಅಂದ್ರೆ ದೇಹ ಭಾವವನ್ನ ಅಳಿಯುವುದು, ಆತ್ಮ ಭಾವದಲ್ಲಿ ಉಳಿಯುವುದು. ಇದನ್ನೇ ಬಾಬಾರವರು ಹೇಳ್ತಾ ಇದ್ದಾರೆ, ಅಪ್ನೆ ಕೋ ಆತ್ಮ ಸಮಜ್ ಮುಜೆ ಬಾಪ್ ಕೋ ಯಾದ್ ಕರೋ. ನಿನ್ನನ್ನ ನೀನು ಆತ್ಮನೆಂದು ತಿಳಿದು ಪರಮಾತ್ಮನನ್ನು ನೆನಪು ಮಾಡಿ. ಆಗ ನಿಮಗೆ ಸಂಬಂಧ ಜೋಡಿಸುವುದು ಬಹಳ ಸುಲಭ. ಯಾಕಂದ್ರೆ ಪರಮಾತ್ಮ ನಾನು ನಿರಾಕಾರನಾಗಿದ್ದೇನೆ. ಪರಮಾತ್ಮ ಏನಾದ್ರೂ ಆಕಾರ ಇದನ? ಪರಮಾತ್ಮನಿಗೆ ಏನಾದ್ರೂ ಶರೀರ ಇದೆಯಾ? ಸ್ಥೂಲ ದೇಹವೂ ಇಲ್ಲ, ಸೂಕ್ಷ್ಮ ದೇಹವೂ ಇಲ್ಲ. ನಿರಾಕಾರ ಚೈತನ್ಯ ಪರವಸ್ತು ಪರಮಾತ್ಮ ನಾನು ನಿರಾಕಾರನಾಗಿರುವ ಕಾರಣ ನೀನು ಪಂಚತತ್ವಗಳಿಂದ ಕೂಡಿದ ಜನನ ಮರಣ ಚಕ್ರಗಳಲ್ಲಿ ಬರುವ ಜೀವಾತ್ಮನಾಗಿರುವ ಕಾರಣ, ನಿನಗೆ ದೇಹ ಇರುವ ಕಾರಣ ದೇಹ ಭಾವ ಬಿಡದ ಹೊರತು ನಿರಾಕಾರನಾದ ನನ್ನನ್ನು ಕೂಡಲು ಸಾಧ್ಯ ಇಲ್ಲ. ನೀನು ನನ್ನನ್ನು ಕೂಡಬೇಕು ಅಂತಂದ್ರೆ 1 ಸೆಕೆಂಡಿನಲ್ಲಿ ಸಾಧ್ಯ. ಅದು ಯಾವಾಗ ಅಂತಂದ್ರೆ, ಯಾವ ಕ್ಷಣದಲ್ಲಿ ನೀನು ದೇಹ ಭಾವವನ್ನು ಅಳಿದು ನಿನ್ನಲ್ಲಿರುವ ನಿರಾಕಾರ ಚೈತನ್ಯ ಸ್ವರೂಪದಲ್ಲಿ ಬಂದು ನಾನು ನಿರಾಕಾರ ಪರಮಾತ್ಮನ ಸ್ಮರಣೆಯನ್ನ ಮಾಡಿದ್ದೆ ಆದ್ರೆ 1 ಸೆಕೆಂಡಿನಲ್ಲಿ ನನ್ನ ನಿನ್ನ ಸಂಬಂಧದಲ್ಲಿ, ನನ್ನ ನಿನ್ನ ಜೊತೆ ಯೋಗ ಆಗೋಲಿಕ್ಕೆ 1 ಸೆಕೆಂಡ್ ಸಾಕು ಅಂತ ಹೇಳುತ್ತೆ. ಅದಕ್ಕೆ 1 ಸೆಕೆಂಡ್ ಮೇ ಮುಕ್ತಿ, ಅವರು ಜೀವನ್ ಮುಕ್ತಿ ಅಂತ ಹೇಳ್ತಾರೆ. 1 ಸೆಕೆಂಡಿನ ಕೆಲಸ ಇದು. ಆದ್ರೆ ಏನಾದಾಗ? ದೇಹ ಭಾವವನ್ನ ಸಂಪೂರ್ಣವಾಗಿ ಅಳದಾಗ ಅಂತ ಹೇಳ್ತಾರೆ.
ಅದಕ್ಕೆ ಈಗ ಉದಾಹರಣೆಗೆ ಇಲ್ಲಿ ಲೈಟ್ ಹಚ್ಚಿದ್ದಾರೆ, ಫ್ಯಾನ್ ಉರಿತಾ ಇದೆ, ಎರಡೂ ವೈರುಗಳ ಮಧ್ಯೆ ಕನೆಕ್ಷನ್ ಇದೆ. ಆದ್ರೆ ಎರಡೂ ವೈರುಗಳು ಜೋಡಿಸಿದಾಗ ಒಂದರಿಂದ ಇನ್ನೊಂದಕ್ಕೆ ಶಕ್ತಿ ವಿದ್ಯುತ್ ಪ್ರವಾಹ ಆಗುತ್ತೆ. ಆದ್ರೆ ಒಂದು ವೈರ್ ಮಾತ್ರ ಅದ್ರ ಕೋಟಿಂಗ್ ತೆಗೆದು ಇನ್ನೊಂದು ವೈರ್ ಹಂಗೆ ಕೋಟಿಂಗ್ ಇದ್ದು ಕನೆಕ್ಟ್ ಮಾಡಿದ್ರೆ ಕನೆಕ್ಟ್ ಆಗುತ್ತಾ? ಏನ್ ಮಾಡ್ತಾರೆ, ಈ ಕಡೆದು ಕೋಟಿಂಗ್ ತೆಗಿಬೇಕು, ಈ ಕಡೆದು ಕೋಟಿಂಗ್ ತೆಗಿಬೇಕು. ಎರಡೂ ಕಡೆ ಇರುವಂತ ತಂತಿಗಳನ್ನ ಜೋಡಿಸಿದಾಗ ಒಂದು ಸೆಕೆಂಡಿನಲ್ಲಿ ಹೇಗೆ ವಿದ್ಯುತ್ ಪ್ರವಾಹ ಆಗುತ್ತೋ ಹಾಗೆ ನಾನಂತೂ ನಿರಾಕಾರ, ಆದ್ರೆ ನೀನು ನನ್ನ ಸ್ಮರಣೆ ಮಾಡುವಾಗ ನಿನ್ನ ದೇಹದ ಕೋಟಿಂಗ್ ಅನ್ನ ತೆಗೆದು ನಿರಾಕಾರ ಸ್ಮೃತಿಯಲ್ಲಿ ಬಂದು ನನ್ನನ್ನ ಸ್ಮರಣೆ ಮಾಡಿದ್ರೆ ಒಂದು ಸೆಕೆಂಡಿನಲ್ಲಿ ನನ್ನ ಶಕ್ತಿಯ ಅನುಭೂತಿಯನ್ನ ಮಾಡಲಿಕ್ಕೆ ಸಾಧ್ಯ. ಯಾರು ಬೇಕಾದ್ರು, ಎಲ್ಲಿ ಬೇಕಾದ್ರು, ಯಾವಾಗ ಬೇಕಾದ್ರು. ಏನ್ ಪರಿಶ್ರಮ ಇದೆ ಇದರಲ್ಲಿ? ಏನಾದ್ರೂ ಕಷ್ಟ ಪಡೋದಿದೆ? ಏನಾದ್ರೂ ತೀರ್ಥಯಾತ್ರೆ ಮಾಡೋದಿದೆ? ಏನಾದ್ರೂ ಇಲ್ಲಿ ಕಳ್ಕೊಳ್ಳೋದಿದೆ? ಏನು ಬೇಕಾಗಿಲ್ಲ. ಅದಕ್ಕೆ ಸಹಜ ರಾಜಯೋಗ ಅಂದ್ರೆ ಇಲ್ಲಿ ಯಾವ ಕಂಡೀಷನ್ನು ಇಲ್ಲ. ನೀವು ಹೀಗೆ ಕೂತ್ಕೊಂಡು ಮಾಡಬೇಕು ಇಲ್ಲ, ಇಲ್ಲೇ ಕೂತ್ಕೊಂಡು ಮಾಡಬೇಕು ಇಲ್ಲ. ಎಲ್ಲಿ ಬೇಕಾದ್ರೂ, ಯಾರು ಬೇಕಾದ್ರೂ, ಯಾವಾಗ ಬೇಕಾದ್ರೂ, ಎಷ್ಟೊತ್ತಲ್ಲಿ ಬೇಕಾದ್ರೂ. ಆದ್ರೆ ಕಂಡೀಷನ್ ಇರೋದು ಒಂದೇ, ದೇಹ ನಾನು ಅನ್ನುವುದನ್ನ ಮರೆತು ಆತ್ಮ ನಾನು ಎನ್ನುವುದನ್ನು ಅರಿತು ಪರಮಾತ್ಮನನ್ನ ನೆನಪು ಮಾಡು ಸಾಕು. ಇದೇ ರಾಜಯೋಗ, ಇದೇ ಸತ್ಯ ಶಿವಯೋಗ. ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ಎಲ್ರು ಸ್ಟ್ರೈಟ್ ಆಗಿ. ಆತ್ಮದ ಸ್ಮೃತಿಯಲ್ಲಿ ಬನ್ನಿ. ದೇಹವನ್ನ ಕೆಲವು ಕ್ಷಣಗಳಿಗಾಗಿ ಮರೆತು ಹಂಗೆ ಓಂ ಬನ್ನಿ ಅಷ್ಟೆ. 3 ಸಲ ಓಂ ಧ್ವನಿ ಮಾಡ್ತಾ ನಿಮ್ಮ ಓಂಕಾರ ಸ್ವರೂಪನಾದ ಆತ್ಮನನ್ನ ಬುರುಕುಟಿಯ ಮಧ್ಯದಲ್ಲಿ, ಎರಡೂ ಹುಬ್ಬುಗಳ ಮಧ್ಯದಲ್ಲಿ ನೋಡ್ಕೊಳ್ಳಿ. ಒಂದು ಜ್ಯೋತಿ ಇದೆ, ಆ ಜ್ಯೋತಿಯೇ ನಾನು ಅನ್ನುವ ಭಾವದಲ್ಲಿ ಬಂದು ಪರಜ್ಯೋತಿ ಪರಮಾತ್ಮನನ್ನ ನೆನಪು ಮಾಡು. ಒಂದು 5-6 ಸಲ ಓಂಕಾರ ಮಾಡೋಣ. ಬುರುಕುಟಿಯ ಮಧ್ಯದಲ್ಲಿ ಮನಸ್ಸಿರಲಿ, ದೇಹ ಭಾವವನ್ನ ಪೂರ್ತಿ ಸಂಪೂರ್ಣವಾಗಿ ಮರೆಯಿರಿ. ಒಳಗಡೆ ಆತ್ಮ ಭಾವದಲ್ಲಿ ಬನ್ನಿ. शांति शांति शांति. ओम शांति.
ಈ ಅಭ್ಯಾಸ 1 ನಿಮಿಷ ಸಮಯ ಸಿಕ್ಕರೂ ಮಾಡ್ಕೊಳ್ಳಿ. ಎಷ್ಟು ಓದಿದ್ರು ಕೊನೆಗೆ ಮಾಡಬೇಕಾಗಿರೋದು ಇಷ್ಟೇ. ಅದಕ್ಕೆ ಯಾರೋ ಒಬ್ಬರು ಶಿಷ್ಯರು ಅವ್ರ ಗುರುಗಳಿಗೆ ಕೇಳಿದ್ರಂತೆ, ನಾನು ಸಂಸ್ಕೃತ ಓದಬೇಕು, ಸಂಸ್ಕೃತದಲ್ಲಿರುವ ಅನೇಕ ಶಾಸ್ತ್ರಗಳನ್ನ ನಾನು ಕಲಿಬೇಕು, ಭಗವದ್ಗೀತೆ ಓದಬೇಕು, ಉಪನಿಷತ್ತುಗಳು ಓದಬೇಕು, ಅದಕ್ಕಾಗಿ ನಾನು ಸಂಸ್ಕೃತ ಕಲಿಬೇಕು ಅಂತ ನನಗೆ ಆಸೆ ಇದೆ ಗುರುಗಳೇ ಅಂತ ಸುಮಾರು 16 ವರ್ಷಗಳಿಂದ ಹೇಳ್ತಾ ಇದ್ದ. ಗುರುಗಳು ಸುಮ್ಮನೆ ನಕ್ಕೊಂಡು ಸುಮ್ಮನೆ ಆಗ್ತಾ ಇದ್ರು. ಕೊನೆಗೊಂದು ದಿನ ಸುಮಾರು ವರ್ಷಗಳಾದ ಮೇಲೆ ಶಿಷ್ಯ ಮತ್ತೆ ಕೇಳ್ತಾನೆ, ಗುರುಗಳೇ, ನಾನು ಸಂಸ್ಕೃತ ಓದಬೇಕು ಅಂತ ಆಸೆ ಇದೆ, ತುಂಬಾ ಅಧ್ಯಯನ ಮಾಡಬೇಕು ಅಂತ ಆಸೆ ಇದೆ, ಅನೇಕ ಶಾಸ್ತ್ರಗಳನ್ನ ತಿಳ್ಕೊಳ್ಬೇಕು ಅಂತ ಆಸೆ ಇದೆ, ನೀವು ಅದಕ್ಕಿನ್ನೂ ಸಮ್ಮತಿನೇ ಕೊಡ್ತಾ ಇಲ್ಲ ನನಗೆ. ಆಗ ಗುರುಗಳು ಹೇಳಿದ್ರಂತ, ಏನಪ್ಪ ಅಷ್ಟ ಆಸೆ ಇದೆಯಾ ನಿನಗೆ? ಓದಬೇಕು ಅಂತ ಅಷ್ಟು ಇಚ್ಛೆ ಇದೆಯಾ ನಿನಗೆ? ಸಂಸ್ಕೃತ ಓದಿ ಎಲ್ಲ ತಿಳ್ಕೊಳ್ಬೇಕು ಅಂತ ಆಸೆ ಇದೆಯಾ? ಹೌದು ಗುರುಗಳೇ. ಆಗೊಂದು ಮಾತು ಹೇಳ್ತಾರಂತ ಗುರುಗಳು, ನಾನು ಇದೇ ಆಸಕ್ತಿಯಿಂದನೇ ಸಂಸ್ಕೃತ ಕಲಿತೆ, ಹಿಂದಿ ಕಲಿತೆ, ಇಂಗ್ಲಿಷ್ ಕಲಿತೆ, ಸಾಕಷ್ಟು ಅಧ್ಯಯನ ಮಾಡಿದೆ. ಆದರೆ ಕೊನೆಗೆ ನನಗೆ ಅರ್ಥ ಆಗಿದ್ದು ಇಷ್ಟೇ, ಏನ್ ಹೇಳುತ್ತೆ ಎಲ್ಲಾ ಶಾಸ್ತ್ರಗಳು ಅಂದ್ರೆ ಏನೆಲ್ಲ ತಿಳಿದಿದೆಯಾ ಅದನ್ನ ಮರೆಯೋದು, ಏನನ್ನ ಮರೆತಿದೆಯಾ ಅದನ್ನ ತಿಳಿಯೋದು, ಇಷ್ಟೇ ನನಗೆ ಅರ್ಥ ಆಗಿರೋದು ಅಂತ ಹೇಳ್ತಾರವರು. ಏನೆಲ್ಲ ಈಗ ತಿಳ್ಕೊಂಡಿವಿ ಜಗತ್ತಿನಲ್ಲಿ ಎಲ್ಲಾ ವಿಚಾರಗಳನ್ನ, ಇದನ್ನ ಮರಿಬೇಕು ಅಂತಾನೆ ಎಲ್ಲಾ ಶಾಸ್ತ್ರಗಳು ಹೇಳ್ತಾವ ನೋಡಪ್ಪ. ನೀನು ಮತ್ತೊಂದು ಕಲಿತು ಅದು ಒಂದು ಮರೆಯೋದಕ್ಕೆ ಜಾಸ್ತಿ ಮಾಡ್ಕೊಂತ ಏನಂತ ಕೇಳಿದ್ರಂತ. ಎಲ್ಲಾ ಶಾಸ್ತ್ರಗಳ ಸಾರ ಇಷ್ಟೇ, ಏನೆಲ್ಲ ನಾವು ಕಲಿತಿದೀವಿ ಇದನ್ನ ಮರೆಯೋದೇ ಜ್ಞಾನ. ಆದ್ರೆ ಯಾವ ಮೂಲ ಸ್ವರೂಪವನ್ನ ಮರಿತೀವಿ ಅದನ್ನ ಅರಿಯೋದೇ ಜ್ಞಾನ. ಹಾಗಾಗಿ ಮೂಲ ಸ್ವರೂಪ ಸಿಕ್ಕ ಮೇಲೆ ಮತ್ತೇನು ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ. ಆ ಸ್ವರೂಪದಲ್ಲಿ ಉಳಿಯುವ ಪುರುಷಾರ್ಥವನ್ನು ಮಾಡಿದರೆ ಸಾಕು, ಮತ್ತೇನನ್ನು ಕಲಿಬೇಕಾಗಿಲ್ಲ ಅಂದ್ರಂತೆ. ಹಾಗಾಗಿ ಕೊನೆಗೆ ಬಟ್ಟಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ನಾವೆಲ್ಲ ಸಂಸಾರದಲ್ಲಿ ಇರೋರು, ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಇರೋರು, ಅಷ್ಟೆಲ್ಲ ಶಾಸ್ತ್ರಗಳನ್ನ ಓದಲಿಕ್ಕೆ, ಅಷ್ಟೆಲ್ಲ ಬ್ರಹ್ಮಸೂತ್ರಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಅನೇಕ ಎಲ್ಲಾ ರೀತಿಯ ಸಾಧನೆಗಳನ್ನ ಮಾಡ್ಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ಲದೆ ಇರೋದ್ರಿಂದ ಅವೆಲ್ಲದರ ಬಟ್ಟಿ ಇಳಿಸಿ ಅದರ ಸಾರ ಸ್ವರೂಪವನ್ನ ಇಂತಹ ಬಟ್ಟಿಯಲ್ಲಿ ತಮ್ಮೆಲ್ಲರಿಗೂ ತಿಳಿಸಿ ಆ ಸ್ವರೂಪದಲ್ಲಿ ತರಿಸುವ ಉದ್ದೇಶವೇ ಈ ಬಟ್ಟಿ ಕಾರ್ಯಕ್ರಮ. ಇದರಲ್ಲಿ ನೀವು 16 ಗ್ರಂಥಗಳನ್ನ ಓದಿದ ಮೇಲೆ ಏನು ಅರ್ಥ ಆಗುತ್ತೋ ಅಂತ ಅರ್ಥವತ್ತಾದ ಸಾರವನ್ನ ಪರಮಾತ್ಮ ನಮಗೆ ತಿಳಿಸಿದ್ದಾರೆ. ನಾನು ಕೂಡ ಮೊದಲು ಅನೇಕ ವರ್ಷಗಳಿಂದ ಮಠದಲ್ಲಿ ಬೆಳೆದೆ. ಸಿದ್ಧಾರೂಢ ಮಠದಲ್ಲಿ 1-2 ವರ್ಷ, ರಾಮಕೃಷ್ಣಾಶ್ರಮದಲ್ಲಿ 5 ವರ್ಷ, ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ 1-2 ವರ್ಷ, ಅನೇಕ ಬಸವ ತತ್ವದಲ್ಲಿ ಒಂದಷ್ಟು ವರ್ಷಗಳ ಕಾಲ ಆಧ್ಯಾತ್ಮಿಕ ಹಸಿವಿನಿಂದ ಆ ಸತ್ವವನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತ ವಿಚಾರದಿಂದ ಅನೇಕ ಕಡೆ ಅಲದಾಡ್ತಾ ಇದೆ. ಆದರೆ ಪರಮಾತ್ಮ ಹೇಳ್ತಾರೆ, ಎಲ್ಲರೂ ತಿಳಿಸುವ ಉದ್ದೇಶ ಒಂದೇ ಆಗಿದೆ, ಅದನ್ನು ತಿಳ್ಕೊಂಡ ಮೇಲೆ ಅದನ್ನ ಸ್ವರೂಪದಲ್ಲಿ ತಂದುಕೊಳ್ಳೋದು ಮಾತ್ರ ನಿಮ್ಮ ಕೆಲಸ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲಿ ಹೋದ್ರೂ ಕೂಡ ಏನು ಅರ್ಥ ಮಾಡ್ಕೊಳ್ಳೋದಿದೆ ಅಂದ್ರೆ, ದೇಹ ಭಾವವನ್ನ ಬಿಡೋದು, ಆತ್ಮ ಭಾವದಲ್ಲಿ ಬರೋದು. ಇದನ್ನೇ ಸಾಧನೆ ಮಾಡ್ತಿದ್ದಾರೆ. ನೀವು ಎಲ್ಲಿ ಹೋಗಿ ನೋಡಿದ್ರು ಕೂಡ ಎಲ್ಲರ ಪ್ರಯಾಣ ಆಧ್ಯಾತ್ಮಿಕ ಮಾರ್ಗದಲ್ಲಿ ಏನು ನಡೀತಾ ಇದೆ ಅಂದ್ರೆ, ದೇಹ ಭಾವವನ್ನ ಅಳಿಯೋದು, ಆತ್ಮ ಭಾವದಲ್ಲಿ ಉಳಿಯುವುದು. ನಮಗೂ ಕೂಡ ಇದೇ ಅಭ್ಯಾಸ ಪರಮಾತ್ಮ ಮಾಡಿಸ್ಲಿಕ್ಕೆ ಈ ಬಟ್ಟಿಯಲ್ಲಿ ಕೂಡಿಸಿದ್ದಾರೆ. ಹಾಗಾಗಿ
ಸ್ವಯಂ ಪರಮಾತ್ಮ ಹೇಳ್ತಾರೆ, ನಿಮ್ಮ ಮಸ್ತಕದಲ್ಲಿ ನಾನು ಏನು ನೋಡ್ತಾ ಇದ್ದೇನೆ ಅಂದ್ರೆ ನಿಮ್ಮ ಅಂತರಾತ್ಮದ ಭಾಗ್ಯವನ್ನ ನೋಡ್ತಾ ಇದ್ದೇನೆ. ನೀವು ಆತ್ಮರಿಲ್ಲಿ ಕೂತಿದ್ರಿ ಅಂದ್ರೆ ಒಬ್ಬೊಬ್ಬರ ಆತ್ಮದ ಭಾಗ್ಯವನ್ನ ಬೆಳಗಿಸುವ ಭಾಗ್ಯವಿದಾತ ಯಾರು? ಸ್ವಯಂ ಪರಮಾತ್ಮ. ನಾವು ಹಂಗೆ ತಿಳ್ಕೊಂಡಿವಿ ಭಾಗ್ಯವಿದಾತ ಅಂತ. ಪರಮಾತ್ಮ ಹೇಳ್ತಾರೆ, ನಾನು ಭಾಗ್ಯವಿದಾತ ಅಲ್ಲ. ನೀವು ಬೇಕಾದ್ರೆ ಮಹಿಮೆ ಮಾಡಬಹುದು, ನನ್ನ ಭಾರತ ಭಾಗ್ಯವಿದಾತ ಅಂತ ಆಡಬಹುದು. ಭಾಗ್ಯವಿದಾತ ಪರಮಾತ್ಮ ನನ್ನ ಭಾಗ್ಯವನ್ನ ಬೆಳಗಿಸಿದ್ರು ಅಂತ ನೀವು ಹೇಳ್ಬಹುದು. ಆದ್ರೆ ಪರಮಾತ್ಮ ನಾನು ಅದನ್ನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ. ನಾನು ಭಾಗ್ಯವಿದಾತ ಅಲ್ಲ, ಭಾಗ್ಯ ವಿಧಿದಾತ. ನಾನೇನ್ ಮಾಡ್ತೀನಿ? ಭಾಗ್ಯವನ್ನ ಬೆಳಗಿಸಿಕೊಳ್ಳುವ ವಿಧಿಯನ್ನ ಮಾತ್ರ ನಾನು ಕೊಡ್ತೇನೆ. ಆದ್ರೆ ಭಾಗ್ಯವನ್ನ ಬೆಳಗಿಸಿಕೊಳ್ಬೇಕಾಗಿರೋರು ಯಾರು? ನಾವು, ನಾನು, ನಾನೇ. ನನ್ನ ಭಾಗ್ಯವನ್ನ ಬೆಳಗಿಸ್ಲಿಕ್ಕೆ ಜಗತ್ತಿನಲ್ಲಿ ಯಾರಿಂದ ಅಲ್ಲ, ಪರಮಾತ್ಮನ ಹೇಳ್ತಾರೆ ನನ್ನಿಂದನೂ ಸಾಧ್ಯ ಇಲ್ಲ. ಬಲೆ ನಾನು ಸರ್ವಶಕ್ತಿವಂತನೇ ಇರಬಹುದು, ಮುಕ್ತೇಶ್ವರನೇ ಇರಬಹುದು, ಪಾಪಕಟೇಶ್ವರನೇ ಇರಬಹುದು. ನಾನು ಒಬ್ಬರಿಗೆ ನಾನೇನಾದರೂ ಭಾಗ್ಯವನ್ನ ಬೆಳಗಿಸಬೇಕು ಅಂತ ಹಿಂಗ ಅಭಯಸ್ತ ಇಟ್ರೆ ಸೃಷ್ಟಿಯಲ್ಲಿರೋರು ಎಲ್ಲರೂ ನನ್ನ ಸಂತಾನರೇ ಆಗಿರುವ ಕಾರಣ ಎಲ್ಲರ ಭಾಗ್ಯವನ್ನ ಬೆಳಗಿಸಬೇಕಾಗತ್ತೆ. ಯಾರ ಭಾಗ್ಯದಲ್ಲೂ ನನ್ನ ಕೈ ಹಾಕ್ಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಸೃಷ್ಟಿಯ ನಿಯಾಮಕನೇ ಇರಬಹುದು, ಆದ್ರೆ ಆ ನಿಯಮವನ್ನ ಮೀರ್ಲಿಕ್ಕೆ ನನಗೂ ಅಧಿಕಾರ ಇಲ್ಲ ಅಂತ ಪರಮಾತ್ಮ ಹೇಳ್ತಾರೆ. ಅದಕ್ಕೆ ನಾನು ಕೂಡ ನಿಮ್ಮೆಲ್ಲರ ಭಾಗ್ಯವನ್ನ ಬೆಳಗಿಸುವ ವಿಧಿಯನ್ನ ಕೊಡ್ತೇನೆ, ಆದ್ರೆ ಭಾಗ್ಯವನ್ನ ನೀವು ನಡೆದು ಅದನ್ನ ಬೆಳಗಿಸಿಕೊಳ್ಬೇಕು. ಅದಕ್ಕೆ ಈ ಭಟ್ಟಿಯಲ್ಲಿ ಏನ್ ಮಾಡ್ತಾರೆ? ಸ್ವಯಂ ಪರಮಾತ್ಮ ಏನೆಲ್ಲ ನಮಗೆ ಭಾಗ್ಯವನ್ನ ಬೆಳಗಿಸಿಕೊಳ್ಳುವ ವಿಧಿಗಳನ್ನ ತಿಳಿಸಿದರೆ ಅದನ್ನ ನಾವು ಅರ್ಥ ಮಾಡಿಕೊಳ್ಳೋದು, ಆ ವಿಧಿಯಂತೆ ನಮ್ಮ ಜೀವನವನ್ನ ಇಟ್ಟುಕೊಳ್ಳೋದು. ಅದಕ್ಕೆ ವಿಧಿಸೆ ಸಿದ್ಧಿ ಅಂತ ಹೇಳ್ತಾರೆ, ಕಾಯ್ದೆ ಸೆ ಫಾಯ್ದೆ ಅಂತ ಹೇಳ್ತಾರೆ. ಯಾರು ಕಾಯ್ದೆಗಳಿಗೆ ಒಳಪಟ್ಟಿರ್ತಾರೆ ಅಂದ್ರೆ ನಿಯಮಗಳತ್ತ ಜೀವನವನ್ನ ಮಾಡ್ತಾರೆ, ಅವರು ಮಾತ್ರ ಲಾಭವನ್ನ ಪಡಿಲಿಕ್ಕೆ ಸಾಧ್ಯ. ಅದಕ್ಕೆ ಪರಮಾತ್ಮ ನಿಮ್ಮ ಮಸ್ತಕವನ್ನ ನಾನು ನೋಡ್ತಾ ಇದ್ದೀನಿ, ನಿಮ್ಮ ಮಸ್ತಕದಲ್ಲಿರುವ ಆತ್ಮದ ಭಾಗ್ಯವನ್ನು ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ನಮಗೇನು ಕಾಣಿಸುತ್ತೆ? ನಾವು ಈ ಸ್ಥೂಲ ದೃಷ್ಟಿಯಿಂದ ನೋಡೋದ್ರಿಂದ, ಸ್ಥೂಲ ಶರೀರ ಭಾವದಲ್ಲಿ ಇರೋದ್ರಿಂದ ನಿಮ್ಮನ್ನ ನೋಡಿದಾಗ ನಿಮ್ಮ ಮುಖದ ಮೇಲಿರುವ ಕಲೆಗಳನ್ನ ಮಾತ್ರ ನಾನು ನೋಡಬಲ್ಲೆ, ನನ್ನ ಮುಖದ ಮೇಲಿರುವ ಕಲೆಗಳನ್ನ ಮಾತ್ರ ನೀವು ನೋಡಬಲ್ರಿ. ಯಾಕಂದ್ರೆ ಈ ಚರ್ಮದ ಚಕ್ಷುವಿಂದ ಸ್ಥೂಲವನ್ನ ಮಾತ್ರ ನೋಡುವ ಶಕ್ತಿ ಇರುವುದು. ಆದ್ರೆ ಸ್ವಯಂ ಪರಮಾತ್ಮ ನಿರಾಕಾರ ಅಂತರ್ದೃಷ್ಟಿಯಿಂದ ತನ್ನ ತ್ರಿನೇತ್ರದಿಂದ ನಮ್ಮ ಅಂತರಾತ್ಮದಲ್ಲಿ ಇರ್ತಕ್ಕಂಥ ಭಾಗ್ಯವನ್ನು ನೋಡುವ ಶಕ್ತಿ ಅವರಿಗೆ ಇರೋದ್ರಿಂದ ಸ್ವಯಂ ಪರಮಾತ್ಮ ಹೇಳ್ತಾರೆ, ಮಕ್ಕಳೇ ನಿಮ್ಮ ಮಸ್ತಕದಲ್ಲಿರುವಂತಹ ಅಂತರಾತ್ಮದ ಭಾಗ್ಯವನ್ನ ನಾನು ನೋಡ್ತಾ ಇದ್ದೇನೆ. ಆ ಭಾಗ್ಯವನ್ನ ನೋಡಿದಾಗ ನೀವೆಲ್ಲರೂ ಕೂಡ ಒಂದೇ ಲಕ್ಷ್ಯವನ್ನ ಇಟ್ಕೊಂಡಿದ್ರಿ ಅಂತ ನೋಡಿದ್ರು. ನಿಮ್ಮೆಲ್ಲರ ಲಕ್ಷ್ಯ ಒಂದೇ ಇದೆ ಅಂತ ಹೇಳಿದ್ರು ಪರಮಾತ್ಮ. ನಿಮ್ಮೆಲ್ಲರ ಲಕ್ಷ್ಯ ಏನಿದೆ? ಏನಿದೆ ಲಕ್ಷ್ಯ? ಬ್ರಾಹ್ಮಣಸೋ ಫರಿಸ್ತಾ, ಫರಿಸ್ತಾಸೋ ದೇವತಾ. ನರನ ಸಂಸ್ಕಾರವನ್ನ ತೆಗೆದು ನಾರಾಯಣ ಸಂಸ್ಕಾರವನ್ನ ಅಳವಡಿಸಿಕೊಳ್ಳಿ. ನಾರಿಯ ಸಂಸ್ಕಾರವನ್ನ ಬಿಟ್ಟು ಲಕ್ಷ್ಮಿಯ ಸಂಸ್ಕಾರವನ್ನು ಅಳವಡಿಸಿಕೊಳ್ಳಿ. ಅರ್ಥಾತ್ ಮನುಷ್ಯ ಸ್ವರೂಪ ಮೃಗ ಸ್ವರೂಪವನ್ನ ಬಿಟ್ಟು ದೈವೀ ಸಂಸ್ಕಾರವಂತನಾಗುವುದೇ ನಮ್ಮೆಲ್ಲರ ಲಕ್ಷ್ಯ. ದೇಹ ಭಾವವನ್ನ ಅಳಿದು ಆತ್ಮ ಭಾವದಲ್ಲಿ ಉಳಿಯುವುದೇ ನಮ್ಮೆಲ್ಲರ ಲಕ್ಷ್ಯ. ಪರಮಾತ್ಮನಿಗೆ ಕಾಣಿಸ್ತಂತೆ ನೀವೆಲ್ಲರೂ ಕೂಡ ಒಂದೇ ಲಕ್ಷ್ಯವನ್ನ ಇಟ್ಕೊಂಡಿದ್ದೀರಿ, ಆದರೆ ಲಕ್ಷ್ಯ ಏನೋ ಒಂದೇ ಇದೆ, ಆದ್ರೆ ಲಕ್ಷಣದಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ. ಯಾವುದ್ರಲ್ಲಿ? ಭಾಗ್ಯಕ್ಕ ಯಾವುದ್ರಲ್ಲಿ? ಲಕ್ಷ್ಯ ಎಲ್ಲರದ್ದೂ ಒಂದೇ ಇದೆ, ಆದ್ರೆ ಲಕ್ಷಣದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ. ಕೂತಿರೋದೇನು ಪರಮಾತ್ಮನ ಎದುರಲ್ಲೇ ಕೂತಿದಿರಿ, ಬಂದಿರೋದು ಬಟ್ಟಿಗೆ ಬಂದಿದಿರಿ,
ಲಕ್ಷ್ಯ ಎಲ್ಲರೂ ಒಂದೇ ಇಟ್ಕೊಂಡಿದ್ರಿ, ಆದ್ರೆ ಲಕ್ಷ್ಯಕ್ಕೆ ತಕ್ಕಂತ ಲಕ್ಷಣ ಇಟ್ಕೊಳ್ಳುವಲ್ಲಿ 3 ಪ್ರಕಾರದ ಮಕ್ಕಳನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು ಪರಮಾತ್ಮ. ಎಷ್ಟು ಪ್ರಕಾರ? ಇದರಲ್ಲಿ 3 ಪ್ರಕಾರದವ್ರು ನಾವಿದೀವಿ ಅಂತ. ಯಾರು? ಪರಮಾತ್ಮ ಹೇಳ್ತಾರೆ, ಮೊದಲನೇ ಪ್ರಕಾರದವರು ಲಕ್ಷ್ಯ ಏನೋ ಶ್ರೇಷ್ಠ ಇಟ್ಕೊಂಡಿರಿ. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ. ದೇಹ ಭಾವವನ್ನು ಅಳಿದು ಆತ್ಮ ಭಾವದಲ್ಲಿ ಬರುವಂತ ಲಕ್ಷ್ಯವನ್ನ ಇಟ್ಕೊಂಡಿದ್ದೀರಿ. ಆದರೆ ಲಕ್ಷಣದಲ್ಲಿ ಮೊದಲನೇ ಹಂತದವರು ಇಚ್ಛೆ ಏನೋ ಇದೆ, ಏನಾಗಬೇಕು ಅಂತ? ದೇವತೆ ಆಗಬೇಕು, ಆತ್ಮ ಭಾವದಲ್ಲಿ ಬರಬೇಕು ಅಂತ ಇಚ್ಛೆ ಇದೆ. ಬಂದು ಕೂತಿದಿರಿ, ಕೇಳ್ತಾನೂ ಇದ್ದೀರಿ, ಮಾಡಬೇಕು ಅಂತ ಇಚ್ಛೆ ಇದೆ, ಆದ್ರೆ ಮಾಡಕ್ಕಾಗ್ತಿಲ್ಲ. ಸ್ವರೂಪದಲ್ಲಿ ಬರ್ಲಿಕ್ಕೆ ಆಗ್ತಿಲ್ಲ. ಲಕ್ಷಣದಲ್ಲಿ ಇಲ್ಲ, ಲಕ್ಷ್ಯದಲ್ಲಿ ಇದ್ದೀರಿ, ಆದ್ರೆ ಲಕ್ಷಣದಲ್ಲಿಲ್ಲ. ಇವ್ರು ಮೊದಲನೇ ಪ್ರಕಾರದವ್ರು. ಲಕ್ಷ್ಯ ಶ್ರೇಷ್ಠ ಇದೆ, ಆದ್ರೆ ಲಕ್ಷಣ ಅಳವಡಿಸಿಕೊಳ್ಳುವಲ್ಲಿ, ಸೂಕ್ಷ್ಮತೆಗಳು ಬರುವಲ್ಲಿ, ಭಾವದಲ್ಲಿ ನೀವು ಕೇಳ್ತಾನೂ ಇದ್ದೀರಿ, ಮಾಡಬೇಕು ಅನ್ನೋ ಇಚ್ಛೆ ಇದೆ, ಆದ್ರೆ ನಿಮ್ಮಿಂದ ಮಾಡಕ್ ಆಗ್ತಾ ಇಲ್ಲ. ಇವರು ಮೊದಲನೇ ಪ್ರಕಾರದವರು. ಇನ್ನು ಎರಡನೇ ಪ್ರಕಾರದವ್ರನ್ನ ಬಾಬಾ ನೋಡ್ತಾರೆ. ಇವರು ಲಕ್ಷ್ಯ ಶ್ರೇಷ್ಠ ಇಟ್ಕೊಂಡಿದ್ದಾರೆ, ಕೇಳ್ತಾನೂ ಇದ್ದಾರೆ, ಅರ್ಥನೂ ಮಾಡ್ಕೊಳ್ತಾ ಇದ್ದಾರೆ, ಆಗ್ತಾರೆ, ಮಾಡ್ತಾರೆ. ಆದ್ರೆ ಈಗೀಗ ಶಕ್ತಿ ಸ್ವರೂಪ, ಈಗೀಗ ಬಲಹೀನ ಸ್ವರೂಪ, ಶಕ್ತಿಹೀನ ಸ್ವರೂಪ. ಈಗೀಗ ಆತ್ಮಿಕ ಸ್ಮೃತಿಯಲ್ಲಿ ಬಂದು ಬಹಳ ಶಕ್ತಿ ಸ್ವರೂಪದಲ್ಲಿ ಇದ್ದು ಬಿಡ್ತಾರೆ. ಆದ್ರೆ ಈಗೀಗ ಮತ್ತೆ ದೇಹ ಭಾವದಲ್ಲಿ ಬಂದು ಮತ್ತೆ ಬಲಹೀನ ಸಂಸ್ಕಾರಕ್ಕೆ ಒಳಗಾಗ್ಬಿಡ್ತಾರೆ. ಈಗೀಗ ದೈವಿ ಸಂಸ್ಕಾರ, ಈಗೀಗ ಶೂದ್ರ ಸಂಸ್ಕಾರ, ಈಗೀಗ ಬ್ರಾಹ್ಮಣ ಸಂಸ್ಕಾರ, ಈಗೀಗ ಶೂದ್ರ ಸಂಸ್ಕಾರ. ಇದು ನಡೀತಾ ಇದೆ ಅಂತ. ಇದು ಎರಡನೇ ಪ್ರಕಾರದವರು ಅಂತ ಹೇಳ್ತಾರೆ. ಇನ್ನು ಮೂರನೇ ಪ್ರಕಾರದವ್ರು ಯಾರು ಅಂದ್ರೆ, ನೀವು ಲಕ್ಷ್ಯವನ್ನು ಇಟ್ಕೊಂಡಿದ್ದೀರಿ, ಕೇಳ್ತೀರಿ, ಅರ್ಥನೂ ಮಾಡ್ಕೊಳ್ತೀರಿ, 99% ಲಕ್ಷಣದಲ್ಲೂ ಕೂಡ ಬಂದಿದ್ದೀರಿ ಅಂತ ಹೇಳ್ತಾರೆ ಪರಮಾತ್ಮ. ಒಂದ್ಸಲಿ ಜೋರಾಗಿ ಚಪ್ಪಾಳೆ ಹಾಕಿ. ಯಾರಾದ್ರೂ ಇರ್ಬೋದಲ್ಲ? ಯಾರಿರ್ಬೋದು? ಅಕ್ಕವ್ರು ಇರ್ಬೋದು, ಲಿಂಗಣ್ಣನವ್ರು ಇರ್ಬೋದು ಅಂತ ಹೇಳ್ತೀರಾ, ನಾವು ಅದರಲ್ಲಿ ಇದೀವಿ ಅಂತ ಹೇಳ್ತೀರ. 3 ಪ್ರಕಾರದ ಮಕ್ಕಳು. ಬಾಬಾರವ್ರು ಹೇಳಲ್ಲ ನೀನೇ ಫಸ್ಟ್ ಮಗು, ನೀನೇ ಸೆಕೆಂಡ್ನೇ ಮಗು, ನೀನೇ ಥರ್ಡ್ ಮಗು ಅಂತ ಹೇಳಲ್ಲ. ನಾವು ಕೇಳ್ಕೋಬೇಕು, ನಾನು ಮೊದಲನೇ ಪ್ರಕಾರದಲ್ಲಿದ್ದೀನೋ, ಎರಡನೇ ಪ್ರಕಾರದಲ್ಲಿದ್ದೀನೋ, ಮೂರನೇ ಪ್ರಕಾರದಲ್ಲಿದ್ದೀನಿ. ಮೊದಲನೇ ಪ್ರಕಾರ ಅಂದ್ರೆ ಕೇಳಕ್ಕೆ ಚೆನ್ನಾಗಿ ಬರ್ತಾ ಇದೆ, ಮಾಡಕ್ ಬರ್ತಾ ಇಲ್ಲ. ಎರಡನೇ ಪ್ರಕಾರ ಅಂದ್ರೆ ಕೇಳ್ತೀನಿ, ಮಾಡ್ತೀನಿ, ಆದ್ರೆ ಸದಾ ಇರಕ್ ಆಗ್ತಾ ಇಲ್ಲ. ಹೊಗಳದಾಗ ಪೂರಿ, ತೆಗಳದಾಗ ಚಪಾತಿ. ಈಗೀಗ ಹಿಗ್ಗೋದು, ಆಮೇಲೆ ಕುಗ್ಗೋದು. ಇಲ್ಲಿಗೆ ಬಂದಾಗ ಚೆನ್ನಾಗಿದ್ದು ಬಿಡೋದು, ಮನೆಗೆ ಹೋದ ಕೂಡಲೇ ಮತ್ತೆ ಅಲ್ಲಿಗೆ ಹೋದ ಕೂಡಲೇ, ಇಲ್ಲಿಗೆ ಬಂದ ಕೂಡಲೇ ದೇವತಾ ಬ್ರಹ್ಮ ಕುಮಾರಿಸ್, ಅಲ್ಲಿಗೆ ಹೋದ್ಮೇಲೆ ಅದನ್ನ ನಾನು ಹೇಳಂಗಿಲ್ಲ. ಹಿಂಗಾಗೋರು ಎಷ್ಟು ಜನ ಇದ್ದೀರಿ? ಇವ್ರು ಎರಡನೇ ಪ್ರಕಾರ ಅಂತ ಹೇಳ್ತಾರೆ. ಏನ್ರಿ ಓಂ ಶಾಂತಿ ಅಂತಾರ, ಇಲ್ಲಿಗೆ ಬಂದಾಗ ಓಂ ಶಾಂತಿ, ಮನೆಗೆ ನೋಡ್ಬೇಕು ಅವ್ರ ಕತಿ. ಇದು ಎರಡನೇ ಪ್ರಕಾರ ಅಂತ ಹೇಳ್ತಾರೆ. ಮೂರನೇ ತರದವ್ರು ಹೆಂಗು ಅಂದ್ರೆ, ಇಲ್ಲಿಗೆ ಬಂದ್ರು ಹಂಗೆ, ಅಲ್ಲಿದ್ರು ಹಂಗೆ, ಸಂಖ್ಯೆಯೊಳಗಿದ್ರು ಹಂಗೆ, ಕಾಡೊಳಗಿದ್ರು ಹಂಗೆ. ಅವ್ರು ಏಕರಸ ಸ್ಥಿತಿಯಲ್ಲಿ ದೇಹ ಭಾವವನ್ನು ಅಳಿದು ಆತ್ಮ ಭಾವದಲ್ಲಿ ಬಂದು 99% ಪಾಸ್ ಆಗಿರೋ ಮಕ್ಕಳು ಕೂಡ ಇದ್ದಾರೆ ಅಂತ ಹೇಳಿದ್ರು ಪರಮಾತ್ಮ. ಹಾಗಾಗಿ ಈಗ ನಾವೆಲ್ಲರೂ ಕೂಡ ಒಂದೇ ರೇಸಲ್ಲಿದ್ದೀವಿ. ಇನ್ನೇನು ಯಾವಾಗ ಬೇಕಾದರೂ ಸಮಯ ನಮ್ಮನ್ನ ಮುಟ್ಟಬಹುದು. ನಾವು ಸಮಯ ಮುಟ್ಲಿಕ್ಕೆ ದೂರ ಇರ್ಬೋದು, ನಮ್ಮನ್ನ ಸಮಯ ಮುಟ್ಲಿಕ್ಕೆ, ಕಾಲ ಮುಟ್ಲಿಕ್ಕೆ, ಮೃತ್ಯು ಮುಟ್ಲಿಕ್ಕೆ. ಅದಕ್ಕೆ ಮೃತ್ಯು ಮುಟ್ಟದ ಮುನ್ನ, ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ,
ಮುಪ್ಪಿಂದ ಒಪ್ಪ ಅಳಿಯದ ಮುನ್ನ ಲಾಸ್ಟ್ಗೆ ಹೇಳ್ತಾರೆ ಇವೆಲ್ಲ ಆಗೋದಕ್ಕೆ ಸ್ವಲ್ಪ ಟೈಮ್ ಇರ್ಬೋದು, ಹಂಗಂತ ಮೈ ಮರಿಬಾರದು ಅಂತ ಲಾಸ್ಟ್ಗೆ ಹೇಳ್ತಾರೆ ಬಸವಣ್ಣವರು, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಮೃತ್ಯು ಏನು ಇಷ್ಟು ವಯಸ್ಸಾದ್ಮೇಲೆ ಬರ್ತೀನಿ ಅಂತ ಏನು ಅಗ್ರಿಮೆಂಟ್ ಮಾಡ್ಕೊಂಡೈತೆ ನಮ್ಮ ಹತ್ರ? ಯಾರಿಗೆ ಬೇಕಾದ್ರು ಯಾವಾಗ ಬೇಕಾದ್ರೂ ಮೃತ್ಯು ಬಂದು ನಿನ್ನ ಮುಟ್ಟಬಹುದು, ಅಷ್ಟ್ರ ಒಳಗಡೆ ಪೂಜಿಸು ಕೂಡಲ ಸಂಗಮ ದೇವನ ಅಂತ ಹೇಳಿದ್ರು. ಹಂಗೆ ನಾವು ಯಾವಾಗ ಬೇಕಾದ್ರೂ ಈ ಶರೀರವನ್ನ ಬಿಡಬಹುದು. ಪ್ರಪಂಚ ವಿನಾಶ ಆಗ್ಲಿಕ್ಕೆ 10 ವರ್ಷ ಇರ್ಬೋದು, ಪ್ರವಾಹ ಆಗ್ಲಿಕ್ಕೆ, ಯುದ್ಧ ನಡಲಿಕ್ಕೆ, ಸಮಸ್ಯೆ ಆಗ್ಲಿಕ್ಕೆ 1 ವರ್ಷ 2 ವರ್ಷ ಇರ್ಬೋದು, ಆದ್ರೆ ನನ್ನ ಗ್ಯಾರಂಟಿ ಇಲ್ಲ ಶರೀರದ್ದು. ಹಾಗಾಗಿ ಅಷ್ಟರೊಳಗಡೆ ಪಶ್ಚಾತ್ತಾಪ ಪಡೆದೇ ನಾವು ಈ ಶರೀರವನ್ನ ತ್ಯಾಗ ಮಾಡಬೇಕು. ಅಂದ್ರೆ ನಾನು ಇರೋದ್ರೊಳಗಾಗಿ ನನ್ನ ಅರಿವನ್ನ ಅರಿತು ಆ ಅರಿವಿನಲ್ಲೇ ಉಳಿದು ಆ ಲಕ್ಷ್ಯವನ್ನ ಸಾಧಿಸಿದ್ರೆ ಮಾತ್ರ ನಾನು ನಿಶ್ಚಿಂತನಾಗಿ ಪರಮಶಾಂತಿಯಿಂದ ಪರಮಧಾಮಕ್ಕೆ ಹೋಗಬಹುದು. ಇಂಥ ಒಂದು ಲಕ್ಷ್ಯವನ್ನ ನಾವೇನು ಇಟ್ಕೊಂಡಿದ್ದೀವಿ, ಇದು ಸಾಮಾನ್ಯ ಲಕ್ಷ್ಯ ಅಲ್ಲ. ಜಗತ್ತಿನಲ್ಲಿರುವ ಎಲ್ಲಾ ಬೇಕಾದಂತ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಓದೋರಿಗಿಂತ ಶ್ರೇಷ್ಠ ಓದನ್ನ ನೀವು ಓದವರು. ಇಲ್ಲಿ ಕೂತಿರೋರು ಯಾರು ಅನಕ್ಷರಸ್ಥರಲ್ಲ, ಇಲ್ಲಿ ಕೂತಿರೋರು ಸಾಮಾನ್ಯ ಯೂನಿವರ್ಸಿಟಿಯಲ್ಲಿ ಕೂತಿಲ್ಲ, ನಿಮ್ಗೆ ಓದಿಸೋರು ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಕ್ಷಾತ್ ಪರಮಾತ್ಮನೇ ಓದಿಸ್ತಾ ಇರುವಂತ ಯೂನಿವರ್ಸಿಟಿಯಲ್ಲಿ ಕೂತಿದ್ರಿ. ಹಾಗಾಗಿ ನೀವೆಲ್ಲರೂ ಈ ವಿಶ್ವವಿದ್ಯಾಲಯದಲ್ಲಿ ಇದ್ದೀರಿ. ಯಾಕೆ ಇದ್ದೀರಿ ಅಂದ್ರೆ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ, ಮನುಷ್ಯರಿಂದ ದೇವತೆಗಳಾಗುವಂತ ಸಂಸ್ಕಾರವನ್ನು ಅಳವಡಿಸಿಕೊಳ್ಳೋದಕ್ಕೆ ಈ ಒಂದು ವಿದ್ಯಾಲಯದಲ್ಲಿ ನೀವು ಬಂದಿದ್ದೀರಿ. ಹಾಗಾಗಿ ನೀವು ಸೆಲೆಕ್ಟೆಡ್ ಮತ್ತು ಪರಮಾತ್ಮನಿಂದ ಎಲೆಕ್ಟ್ ಆಗಿರ್ತಕ್ಕಂಥ ವಿಶೇಷ ಆತ್ಮರಿದ್ದೀರಿ. ನಿಮಗೋಸ್ಕರನೇ ಪರಮಾತ್ಮ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಪರಮಾತ್ಮ ಹೇಳ್ತಾರೆ, ಆ 33 ಕೋಟಿ ದೇವಾತ್ಮರಾಗುವಂತಹ ಭಾಗ್ಯ ಯಾರಿಗಿದೆಯೋ ಆ ಒಂದೊಂದು ಆತ್ಮರಿಗೂ ಒಂದೊಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದಾರಂತ. ನಿಮಗೆ ಜ್ಞಾನ ಕೊಡಬೇಕು ಅಂದ್ರೆ ನೀವು ತಾಳಿಕೋಟೆಯಿಂದ ಹೋಗಿ 20 ಕಿಲೋಮೀಟರ್, 30 ಕಿಲೋಮೀಟರ್, 40 ಕಿಲೋಮೀಟರ್ ಒಂದು ಕುಗ್ರಾಮದಲ್ಲಿ ಇದ್ರೂ ಕೂಡ ನಿಮ್ಮ ಅದೃಷ್ಟದಲ್ಲಿ ದೇವತೆಯಾಗಿ ಸತ್ಯುಗದಲ್ಲಿ ಬರುವಂತ ಪಾತ್ರ ಇತ್ತು ಅಂದ್ರೆ ನಿಮಗೋಸ್ಕರ ಒಂದು ಪ್ಲಾನ್ ರೆಡಿಯಾಗಿದೆ, ಬ್ಲೂ ಪ್ರಿಂಟ್ ರೆಡಿಯಾಗಿದೆ ಅಂತ ಹೇಳ್ತಾರೆ. ನಿಮಿತ್ತ ದೇವರಾಜಣ್ಣನ್ನ ಮಾಡಿಕೊಂಡು ಸಾಲೋಡಿಗೆ ತನಕ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಗೀತಾ ಪಾಠಶಾಲೆ ಅಂತ ನಿಮಿತ್ತ ಮಾಡಿ ನೀವೆಲ್ಲೋ ಕೂತ್ಕೊಂಡವರು, ನಿಮಗೆ ಗೊತ್ತಿರ್ಲಿಲ್ಲ, ಆದ್ರೂ ನಿಮ್ಮನ್ನ ಕರ್ಕೊಂಡು ತಾಳಿಕೋಟಿಗೆ ಬಂದು ಇಂಥ ಬಟ್ಟೆಯಲ್ಲಿ ಕೂಡಿಸ್ಬೇಕು ಅಂದ್ರೆ ಅದು ದೇವರಾಜಣ್ಣವರ ಶಕ್ತಿಯ ಕೆಲಸ ಅಲ್ಲ. ಸಾಕ್ಷಾತ್ ಪರಮಾತ್ಮನೇ ನಿಮ್ಮ ಭಾಗ್ಯವನ್ನ ಬೆಳಗಿಸ್ಲಿಕ್ಕೆ ಮಾಡಿರುವಂತದ್ದು. ಯಾಕಂದ್ರೆ ನಿಮ್ಮ ಭಾಗ್ಯವನ್ನ ನಾನು ಬೆಳಗಿಸ್ಲೇಬೇಕು. ಬಲೆ ಜಗತ್ತಿನ ಕಣ್ಣಿಗೆ ನೀವು ಮನುಷ್ಯರ ವೇಷಧಾರಿ, ಆದ್ರೆ ನನಗೂ ಗೊತ್ತು ನೆಕ್ಸ್ಟ್ ಜನ್ಮದಲ್ಲಿ ನೀವು ದೇವಾತ್ಮರಾಗುವಂತವ್ರು ಇದ್ದೀರಿ. ನಿಮ್ಮಲ್ಲಿ ಆ ದೈವಿ ಸಂಸ್ಕಾರ ಇದೆ, ಅದನ್ನು ಇಮರ್ಜ್ ಮಾಡಿಸೋದಕ್ಕಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನ ತಂದು ಕೂಡಿಸೋ ಕೆಲಸ ಆಗಬೇಕಾಗಿತ್ತು. ಅದಕ್ಕಾಗಿ ಎಲ್ಲೋ ರಾಜಸ್ಥಾನದ ಮೌಂಟ್ ಅಬುವಿನಿಂದ ಎಲ್ಲಿ ತಾಳಿಕೋಟೆ, ಗುಜರಾತ್ ದಾಟಿ ಮಹಾರಾಷ್ಟ್ರ ದಾಟಿ ಕರ್ನಾಟಕದೊಳಗಡೆ ಬಂದು ಅದು ತಾಳಿಕೋಟೆಯಲ್ಲಿ ನಿಮ್ಮನ್ನ ಕರ್ಕೊಂಡು ಬಂದು ಇಲ್ಲಿ ಕೂಡಿಸಬೇಕು ಅಂದ್ರೆ ಇದು ಸುಮ್ಮನೆ ನಡೆದಿರೋ ಕೆಲಸ ಅಲ್ಲ. ಜಗತ್ತಿನಲ್ಲಿ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಅವರಿಗೆ ಈ ಜ್ಞಾನ ತಲುಪಿಸುವ ಹೊಣೆ ಪರಮಾತ್ಮ ನನ್ನದಾಗಿರೋದ್ರಿಂದ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯವನ್ನ 150 ದೇಶಗಳಿಗೆ ಕೇವಲ 80 ವರ್ಷದಲ್ಲಿ, ಎಷ್ಟೋ ಧರ್ಮಾತ್ಮರು ಬಂದು ಸಾವಿರಾರು ವರ್ಷಗಳಾಗಿದೆ, ಮಹಾತ್ಮರು ಬಂದು ಸಾವಿರಾರು ವರ್ಷಗಳಾಗಿದೆ. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗೋಷ್ಟಕ್ಕೆ ಎಷ್ಟು ಪರಿಶ್ರಮ ನಾವು ಪಡ್ತಾ ಇದ್ದೀವಿ. ಆದ್ರೆ ಸ್ವಯಂ ಪರಮಾತ್ಮ ಬಂದು ಕೇವಲ 90 ವರ್ಷದಲ್ಲಿ ನೋಡುತ್ತಿದ್ದಂತೆ ಎಲ್ಲರೂ ಕೂಡ ಅನ್ಕೊಂಡಿದ್ರು, ಏನು ಬ್ರಹ್ಮಕುಮಾರಿ ಸರ್, ನಾನೇ ಅನ್ಕೊಂಡಿದ್ದೆ. ನಾನೊಂದು ಮಠದೊಳಗಿದ್ದೆ, ನಮ್ಮ ಸ್ವಾಮೀಜಿಯವರು ಶಿವಾನುಭವ ಕಾರ್ಯಕ್ರಮ ಅಂತ ಹುಣ್ಣಿಮೆಗೊಮ್ಮೆ ಕಾರ್ಯಕ್ರಮ ಮಾಡೋರು. ನಾನು ದಿನಾನು ಮಠದೊಳಗಿದ್ದು ಭಿಕ್ಷೆ ಮಾಡ್ಕೊಂಡ್ ಬರ್ತಿದ್ರು. ಇಂಥ ಒಬ್ಬರು ಸ್ವಾಮಿಯವರು ಇದ್ರಲ್ಲಿ ಅವ್ರ ಅಪ್ಪವ್ರು ಒಂದು 10-6 ಮನೆಗಳಿಗೆ ಹೋಗಿ ಭಿಕ್ಷೆ ಮಾಡ್ಕೊಂಡು ಬರೋದು. ಆ ಕಂತಿ ಭಿಕ್ಷೆಯಲ್ಲೇ ನಾವು ಪ್ರಸಾದ ಮಾಡೋದು. ಯಾಕಂದ್ರೆ ಮಠದಾಗಿದ್ದಾಗ ನಮಗ ಆ ಸಂಸ್ಕಾರ ಬರಲಿ ಅಂತ ಆ ಕಂತಿ ಭಿಕ್ಷೆ ಊಟವನ್ನ ಕೊಡ್ತಿದ್ರು. ಅದನ್ನ ಊಟ ಮಾಡ್ಕೊಂಡು ನಾವು ಕಾಲೇಜಿಗೆ ಹೋಗೋರು. ಕಾಲೇಜಿಗೆ ಹೋಗ್ಬೇಕಾದ್ರೆ ಬ್ರಹ್ಮಕುಮಾರಿ ಆಶ್ರಮ ಪಕ್ಕದಲ್ಲಿ ಅದ್ರ ಮುಂದೆನೆ ಹೋಗ್ತಾ ಇದ್ದೀವಿ. ಸಣ್ಣದ 1-2 ರೂಮ್ ಮಾಡ್ಕೊಂಡು ಅಕ್ಕವ್ರಿದ್ರು. ಅವ್ರನ್ನ ಹುಣ್ಣಿಗೊಂದ ಸಲ ನಮ್ಮ ಮಠಕ್ಕೆ ಅಪ್ಪವ್ರು ಕರೆಸ್ತಾ ಇದ್ರು. ಪಾಪ ಅಕ್ಕವ್ರು ಬರೋರು, ನಾವು ಮಠದಾಗಿದ್ವಿ, ಮಸ್ತ್ ಶಾಸ್ತ್ರಗಳನ್ನ ಕೇಳೋದು, ಹಾಡುಗಳನ್ನ ಆಡೋದು, ವಚನಗಳನ್ನ ಹೇಳೋದು, ಇದೆಲ್ಲ ಮಾಡ್ತಾ ಇದ್ವಿ. ಆಗ
ಅಕ್ಕವ್ರು ಬರೋರು, ಅಪ್ಪವ್ರದ್ದು ಒಂದು ಅರ್ಧ ಗಂಟೆ 1 ಗಂಟೆ ಪ್ರವಚನ ಇರೋದು, ಅದಕ್ಕೆ ಮುಂಚೆ ಅಕ್ಕವ್ರಿಗೆ ಒಂದು 5-10 ನಿಮಿಷ ಕೊಡೋರು. ಆ ಸಿಕ್ಕಿರುವ 5-10 ನಿಮಿಷದಲ್ಲಿ ಅವರು ಏನೋ ಒಂದೆರಡು ಮಾತುಗಳನ್ನು ಹೇಳೋರು. ನಾವ್ ಅನ್ಕೊಳ್ತಿದ್ವಿ ನಮ್ಮಪ್ಪವ್ರ ಪ್ರವಚನ ಎಷ್ಟು ಚಂದ ಮಾಡ್ತಾರ, ಅಕ್ಕವ್ರಿಗೇನು ಸುಮ್ಮನೆ ಒಂದಷ್ಟು ಮೌಲ್ಯಗಳ ಮಾತು ಹೇಳಿ ಹೋಗ್ಬಿಡ್ತಾರ ಅಂತ ಅನ್ಕೊಂಡಿವಿ. ಅದ್ರ ಮುಂದನೆ ಓಡಾಡಿ 10 ವರ್ಷ ನಮಗೆ ಗೊತ್ತಾಗ್ಲಿಲ್ಲ ಅದ್ರ ಮಹತ್ವ. ಆದ್ರೆ ಯಾವಾಗ ಹುಡುಕಾಟ ಸ್ಟಾರ್ಟ್ ಮಾಡಿ ಆಮೇಲೆ ಒಂದು 20 ವರ್ಷದ ನಂತರ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿನ ಮೊದಲ ಜ್ಞಾನ ನಾನು ಯಾರು. ನಾನು ಡೈರೆಕ್ಟ್ ಆಗಿ ಮೌಂಟ್ ಅಬುಗೆ ಹೋದ್ಮೇಲೆ ನನಗೆ ಕೋರ್ಸ್ ಸಿಕ್ತು. ಆಕ್ಚುಲಿ ಕೋರ್ಸ್ ಇಲ್ಲದೆ ಯಾರನ್ನೂ ಕೂಡ ಮೌಂಟ್ ಅಬುಗೆ ಕರ್ಕೊಂಡು ಹೋಗೋದಿಲ್ಲ. 14 ಜನಗಳು ನನ್ನ ದೋಸ್ತರು ಲಿಂಕ್ಸ್ಗೂರಿಂದ ಅಕ್ಕೋರ್ ಪರ್ಮಿಷನ್ ತಗೊಂಡು ಕೋರ್ಸ್ ತಗೊಂಡು ಅವರು ರೆಡಿ ಆದ್ರು. ಅದ್ರೊಳಗಡೆ ನಂದೊಂದು ಹೆಸರು ಸೇರಿಸಿದ್ರು ಅವರು. ಇನ್ನೊಬ್ರು ಅವ್ರು ಕೋರ್ಸ್ ತಗೊಂಡಿಲ್ಲ, ಅವ್ರು ಮೌಂಟ್ ಅಬುಗೆ ಕರ್ಕೊಂಡು ಹೋಗಲ್ಲ ಅಂತ ಅಕ್ಕೋರು ಹೇಳ್ಬಿಟ್ಟಿದ್ದಾರೆ. ನಾನು ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದೆ ಅವಾಗ ಇವ್ರು 14 ಜನ ಏನಂದ್ರು, ನಮಗಿಂತ ಜಾಸ್ತಿ ಹುಚ್ಚ ಅವನೇ ಇದಾನ, ನಮಗಿಂತ ಆಧ್ಯಾತ್ಮದಲ್ಲಿ ಆಸಕ್ತಿ ಆತನಿಗೆ ಇದೆ, ಆತನನ್ನ ಬೇಡ ಅಂದ್ರೆ ನಾವ್ ಯಾರು ಬರಂಗಿಲ್ಲ ಅಂತ ಅವ್ರು ಎದುರಿಡಿದ್ರು. ಅವಾಗ ಈ 14 ಜನರಿಗೆ ಕೋರ್ಸ್ ಕೊಟ್ಟು ನಾನು ಬಿಟ್ಟು ಹೋಗೋದು ಬೇಡ ಅಂತೇಳಿ ಆಯ್ತು ಕರ್ಕೊಂಡು ಬನ್ನಿ ಅಂತ ನನಗೆ ಹೇಳಿದ್ರು. ಅವಾಗ ನಾನು ಬೆಂಗಳೂರಿಂದ ಅವರು ರಾಯಚೂರಿಂದ ಮೌಂಟ್ ಅಬುಗೆ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಮೊದಲನೇ ಕ್ಲಾಸ್ ಉಷಾ ಬೇಂಜಿ ಅವರು ದೊಡ್ಡ ಸ್ಕ್ರೀನ್ ಹಾಕಿ ಆತ್ಮದ ಪಾಠ ಮಾಡಿದ್ರು. ಅವಾಗ ನನಗಿನ್ನೂ ಹಿಂದಿ ಅಷ್ಟು ಸ್ಪಷ್ಟವಾಗಿದ್ದಿಲ್ಲ. ಅವಾಗ ಅಲ್ಲಿ ಈ FM ಕೊಟ್ರು. FM ಕೊಟ್ಟ ಮೇಲೆ ಅದರಲ್ಲಿ 3 ನಂಬರ್ ಹೊಡೀರಿ, ಕನ್ನಡ ಬರುತ್ತೆ ಅಂದ್ರು. ನಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು, ಯಾಕಂದ್ರೆ ಯಾವುದೋ ಭಾಷೆಯಲ್ಲಿ ಕೇಳಿ ಅರ್ಧಂಬರ್ಧ ತಿಳ್ಕೊಂಡು ಬಂದ್ರೆ ಈಗ ಆಲ್ರೆಡಿ ಏನೇನೋ ತಿಳ್ಕೊಂಡು ಬಿಟ್ಟಿದ್ವಿ, ಇದ್ರೊಳಗಡೆ ಇದು ಒಂದಂತ ಸುಮ್ಮನೆ ಆಗ್ಬಿಡ್ತೀರಿ ಅಂತ ಕನ್ನಡದಲ್ಲಿ ಕೊಟ್ರು. ಅದನ್ನ ಹಾಕಿಸ್ಕೊಂಡು ಕೂತ್ಕೊಂಡೆ. ಮೊದಲನ ಪಾಠ ನಾನು ಯಾರು ಅಂತ ಬಂತು. ನನಗೆ ಆಶ್ಚರ್ಯ. ಅಷ್ಟೊತ್ತಿಗೆ ಮಠದೊಳಗಡೆ ಎಷ್ಟೋ ಶಾಸ್ತ್ರಗಳನ್ನ ಕಲಿತು, ವಚನಗಳನ್ನ ಕಲಿತು, ಅನೇಕ ಆಶ್ರಮಗಳಲ್ಲಿದ್ದು ಏನೆಲ್ಲ ಓದಿದ ಮೇಲೆ ನಾನು ಯಾರು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಾಲ ಲಾಸ್ಟಿಗೆ ಬರುತ್ತೆ, ನೀನು ದೇಹ ಅಲ್ಲ ಒಳಗೊಂದು ಚೈತನ್ಯ ಇದೆಯಾ ಅಂತಂದು ಅಲ್ಲಿಗೆ ಓಂ ಶಾಂತಿ ಮುಗಿಸ್ಬಿಡ್ತಾರ. ಮುಂದೆ ಹೋಗಕ್ಕೇನು ಇಲ್ಲ. ಆತ್ಮದ ಬಗ್ಗೆ ವಿವರಣೆ ಎಲ್ಲೂ ಸಿಗಲ್ಲ ನಮಗೆ ಅಷ್ಟು. ಆದ್ರೆ ಇಲ್ಲಿ ಮೊದಲಿಗೆ ಉಳಿದದ್ದು ಯಾವುದು ವಿಸ್ತಾರ ಇಲ್ಲ, ಡೈರೆಕ್ಟ್ ಸಾರಕ್ಕೆ ಬಂದು ಮೊದಲನೇ ಪಾಠದಲ್ಲಿಯೇ ಎಷ್ಟು ಶಾಸ್ತ್ರಗಳನ್ನ ದಣದು ಓದಿ ಅರ್ಥ ಮಾಡ್ಕೊಂಡು ನಂತರ ನನಗೆ ಅರ್ಥ ಆಗ್ಬೇಕಾಗಿರೋ ವಿಚಾರವನ್ನ ಕರ್ಕೊಂಡೋಗಿ ಊಟ ಕೊಟ್ಟು ಅಷ್ಟು ಪ್ರಶಾಂತವಾದ ದೊಡ್ಡ ಹಾಲಲ್ಲಿ ದೊಡ್ಡ ಸ್ಕ್ರೀನ್ ಮೇಲೆ ಇಂಟರ್ನ್ಯಾಷನಲ್ ಸ್ಪೀಕರ್ ಅವರು ಫ್ಯಾಕಲ್ಟಿ ಎಂತೆಂತ ಸಂತ ಮಹಾಂತರ ಅವ್ರ ಕೈಯಲ್ಲಿ ಬಂದು ಜ್ಞಾನ ಕೇಳಿ ಹೋಗಿದ್ದಾರೆ. ಅಂತ ಉಷಾ ಬೇಂಜಿಯಿಂದ ಡೈರೆಕ್ಟ್ ನಾನು ಯಾರು ಅಂತ ಅಂದಾಗ ಒಂದು ಸಲ ಮೈ ನಡಗಿಬಿಡುತ್ತೆ ನನಗೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ. ಆದ್ರೆ ಎಷ್ಟೆಲ್ಲ ಓದಿದ ಮೇಲೆ ಲಾಸ್ಟ್ ಅಲ್ಲಿ ಅರ್ಥ ಆಗುವಂತ ಒಂದು ಶಬ್ದ ಇವ್ರು ಫಸ್ಟಿಗೆ ಬಂದ ತಕ್ಷಣನೇ ನಾನು ಯಾರು ಅಂತ ಹೇಳ್ತಾರಂದ್ರೆ ಇನ್ನು ಮುಂದೆ ಏನ್ ಹೇಳ್ತಾರೆ ಅಂತ ನನಗೆ ಆಸಕ್ತಿ ಬಂತು. ಆಗ ಅವರು ನಾನು ಯಾರು ಅಂದ್ರೆ ಬರೀ ಇಷ್ಟ ಹೇಳಿ ಬಿಡ್ಲಿಲ್ಲ, ನೀನ್ ಈ ಶರೀರ ಅಲ್ಲ, ಇದ್ರೊಳಗಡೆ ಒಂದು ಚೈತನ್ಯ ಇದೆ ಅಂತ ಇಷ್ಟ ಹೇಳಿ ಬಿಟ್ಟಿಲ್ಲ. ಎಲ್ಲರೂ ಇಷ್ಟ ಹೇಳಿ ಬಿಟ್ಟಿದ್ರು ಆಲ್ರೆಡಿ. ಆದ್ರೆ ಸ್ವಯಂ ಪರಮಾತ್ಮ ಹೇಳ್ತಾರೆ, ಎಲ್ಲರೂ ಹೇಳಿ ಬಿಟ್ಟಿರೋದನ್ನ ಹೇಳಕ್ ನಾನು ಬಂದಿಲ್ಲ. ಎಲ್ಲರೂ ಹೇಳಿ ಎಲ್ಲಿಗೆ ನನ್ನಿಂದ ಆಗಲ್ಲ ಅಂತ ಎಲ್ಲಿಗೆ ಬಂದು ನಿಲ್ಲಿಸಿದರೆ ಅಲ್ಲಿಂದ ನಾನು ಆರಂಭ ಮಾಡ್ತೀನಿ ಅಂತ ಪರಮಾತ್ಮನ ಪಾಠ ಸ್ಟಾರ್ಟ್ ಆಗುತ್ತೆ. ಆವಾಗ ನಾನು ಯಾರು, ನಾನು ಎಲ್ಲಿದ್ದೀನಿ, ನಾನು ಯಾವ ಸ್ವರೂಪದಲ್ಲಿದ್ದೀನಿ, ನಾನು ಎಲ್ಲಿಂದ ಬಂದಿದ್ದೀನಿ, ಯಾಕಿನ್ನು ಇಲ್ಲೇ ಇದ್ದೀನಿ, ಮುಂದೆ ಎಲ್ಲಿಗೆ ಹೋಗ್ತೀನಿ, ಕಂಪ್ಲೀಟ್. ಹೆಂಗೆ ಈಗ ಶರೀರಕ್ಕೆ ನಮಗೆ ಆಧಾರ ಕಾರ್ಡ್ ಇದೆಯೋ, ಆತ್ಮದ ಆಧಾರ ಕಾರ್ಡನ್ನೇ 1.5 ಗಂಟೆಯಲ್ಲಿ ನನಗೆ ಕೈಗೆ ಕೊಟ್ಟು ಬಿಟ್ರು. ಅದರಲ್ಲಿ ಒಂದೂ ಪ್ರಶ್ನೆ ಇಲ್ಲ ನನಗೆ. ಪ್ರಶ್ನಾತೀತವಾಗಿ ಅವರೇ ಪ್ರಶ್ನೆ ಹಾಕೊಂಡು ಅವರೇ ಉತ್ತರ ಕೊಟ್ಕೊಂಡು ಚಿತ್ರದ ಮುಖಾಂತರ ನನಗೆ ಬಿಡಿಸಿದ ಮೇಲೆ ಎಷ್ಟು ಹುಚ್ಚಿಡಿತು ಅವತ್ತು ಅಂದ್ರೆ ನಾನು ಬೆಳತನಕ ನಿದ್ದೆ ಮಾಡಿಲ್ಲ. ಅವತ್ತು ನಾವೊಂದು 5-6 ಜನ ಕೂತ್ಕೊಂಡು ಆ ಅನುಭವ ಇವತ್ತಿಗೂ ಅಷ್ಟು ಮಾಸದಂತೆ ನೆನಪಿದೆ. ಬೆಳಿಗ್ಗೆ 3 ಗಂಟೆ ತನಕ, ರಾತ್ರಿಯಿಂದ 3 ಗಂಟೆವರೆಗೂ ಚಿಂತನೆ ಮಾಡ್ತಾ ಆ ಖುಷಿಯಲ್ಲಿ ಆನಂದ ಅನುಭವ ಮಾಡಿದ್ವಿ. ಮತ್ತೆ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು 4 ಗಂಟೆಗೆ ಅಮೃತ ವೇಳೆ ಯೋಗಕ್ಕೆ ಹಂಗೆ ಹೋಗಿದ್ವಿ. ಆ ದಿನ ಯಾವತ್ತೂ ಕೂಡ ಮರೆಯಕ್ಕಾಗಲ್ಲ. ಅದಾದ್ಮೇಲೆ ಆತ್ಮದ ಸಂಪೂರ್ಣ ಪರಿಚಯ ಸಿಕ್ತು. 2ನೇ ದಿನದಲ್ಲಿ ನೋಡೋಣ ಮತ್ತೇನ್ ಹೇಳ್ತಾರೆ ಇದನ್ನ ಹೇಳಿದ್ಮೇಲೆ. ಆಮೇಲೆ ಹೇಳಿದ್ರು ಪರಮಾತ್ಮನ ಪರಿಚಯ. ಪರಮಾತ್ಮನ ವಿಚಾರವಾಗಿ ಜಗತ್ತಿನಲ್ಲಿ ಇಷ್ಟೆಲ್ಲ ಗದ್ದಲಗಳು, ಇಷ್ಟೆಲ್ಲ ಧರ್ಮಗಳು, ಇಷ್ಟೆಲ್ಲ ಘರ್ಷಣೆಗಳು ನಡೀತಾ ಇದೆ. ಇಂಥ ವಿಚಾರವನ್ನು ಇಟ್ಟುಕೊಂಡು ಇವರು ಪರಮಾತ್ಮ ಯಾರು ಅಂತ ಏನ್ ಹೇಳ್ತಾರೆ ಅದನ್ನ ನೋಡ್ಬೇಕು ಅಂತ ಕ್ಯೂರಿಯಾಸಿಟಿ ಆಯ್ತು. 2ನೇ ದಿನದಲ್ಲಿ ಸುಮಾರು 1.5 ಗಂಟೆಗಳಲ್ಲಿ ಪರಮಾತ್ಮ ಯಾರು ಅನ್ನೋ ಪ್ರಶ್ನೆ ಮತ್ತೆ ಯಾವತ್ತೂ ಸಂಶಯಾಸ್ಪದವಾಗಿ ಉಳಿಲೇಬಾರದು. ಅಷ್ಟು ಸಂಶಯ ಮುಕ್ತನನ್ನಾಗಿ ಮಾಡಿ ಹೂ ಈಸ್ ರಿಯಲ್ ಗಾಡ್,
ಸತ್ಯ ಪರಮಾತ್ಮ ಯಾರು ಅನ್ನೋದಕ್ಕೆ ಪ್ರಮಾಣಬದ್ಧವಾಗಿ ಆ 1.5 ಗಂಟೆಯಲ್ಲಿ ನನಗೆ ತಿಳಿಸಿದ್ರು. ಪರಮಾತ್ಮ ಯಾರು? ಪ್ರಶ್ನೆ ಮುಕ್ತ. ನಾನು ಯಾರು? ಪ್ರಶ್ನೆ ಮುಕ್ತ. ಇನ್ನು 3ನೇದು ಪ್ರಕೃತಿ ಏನು? ಈ 3 ವಿಚಾರ ತಿಳ್ಕೊಂಡ್ರೆ ಜಗತ್ತಿನಲ್ಲಿ ಮತ್ತೊಂದು ತಿಳ್ಕೊಳ್ಳುವ ಅವಶ್ಯಕತೆನೇ ಇಲ್ಲ. ಯಾವುದು? ಜೀವ, ದೇವ, ಜಗತ್ತು, ಆತ್ಮ, ಪರಮಾತ್ಮ, ಪ್ರಕೃತಿ. ಈ 3 ವಿಚಾರಗಳ ಕುರಿತಾಗಿ ಎಲ್ಲ ಶಾಸ್ತ್ರಗಳು ಕೂಡ ಮಾತಾಡಿರೋದು. ಅದರ ಸಾರವನ್ನ ಅಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಆಮೇಲೆ ಪ್ರಕೃತಿ ಅಂದ್ರೇನು, ಪ್ರಕೃತಿ ನಿಯಮಗಳೇನು, ಪ್ರಕೃತಿಯಲ್ಲಿ ಏನೆಲ್ಲ ಇಷ್ಟು ನಡೀತಾ ಇದೆ, ಯಾಕೆ ನಡೀತಾ ಇದೆ, ಇದು ಹೇಳ್ತಾರೆ. ಇದಾದ್ಮೇಲೆ ಸಮಯದ ಬಗ್ಗೆ ಹೇಳ್ತಾರೆ. ಆ ಎಲ್ಲ 4 ದಿನಗಳ ಒಳಗಡೆ 2 ಸೆಷನ್ ಆಗಿ ಪೂರ್ತಿ ಆ 7 ದಿನಗಳ ಕೋರ್ಸ್ ಮುಗಿಸ್ಕೊಂಡ್ಮೇಲೆ ನನ್ನ ಖುಷಿಗೆ ಪಾರನೇ ಇರಲಿಲ್ಲ. ಪಾನ ಸೋತೋ ಪಾಲಿಯ. ಏನು ನಾನು ಪಡಿಬೇಕಾಗಿತ್ತು ಎಲ್ಲವನ್ನ ಪಡೆದಾಯ್ತು, ಏನು ಕೇಳಬೇಕಾಗಿತ್ತು ಎಲ್ಲವನ್ನ ಕೇಳಿ ಆಯ್ತು. ಈಗ ಉಳಿದಿರೋದೊಂದೇ ಅದನ್ನ ಸ್ವರೂಪದಲ್ಲಿ ತಂದು ಅನುಭವ ಮಾಡೋದಷ್ಟೇ ನನ್ನ ಕೆಲಸ ಅಂತ ಯಾವತ್ತು ಗೊತ್ತಾಯ್ತು, ಅವತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಿಂತು ಅಲ್ಲಿ ತನಕ ಏನೆಲ್ಲ ಓದಿದ್ದೆ ಅದೆಲ್ಲವನ್ನ ಸಾರ ಸ್ವರೂಪದಲ್ಲಿ ಇಟ್ಟುಕೊಂಡು ಅದರ ಆಧಾರದ ಮೇಲೆ ಇನ್ನೂ ಅಧ್ಯಯನವನ್ನು ಆಳವಾಗಿ ಮಾಡಿಕೊಂಡು ಆ ಸ್ವರೂಪದಲ್ಲಿ ಬರುವಂತ ಪುರುಷಾರ್ಥದಲ್ಲಿ ಇವತ್ತು ತೊಡಗಿದ್ದೀನಿ. ಹಾಗಾಗಿ ಇವತ್ತು ನಿಮಗೂ ಕೂಡ, ಯಾಕಂದ್ರೆ ಇಲ್ಲಿ ಎಷ್ಟೋ ಜನಗಳು ಹೊಸಬರು ಇರ್ಬೋದು. ಎಷ್ಟು ಜನ ಹೊಸಬರಿದ್ದೀರಿ? 1 ವರ್ಷ ಆಯ್ತು ಬಂದನ್ನವ್ರು ಯಾರಾದ್ರೆ ಕೈ ಎತ್ತಿ. 2 ವರ್ಷ ಆಯ್ದವರು, 3 ವರ್ಷ, 2 ವರ್ಷದಿಂದ 3 ವರ್ಷ, 4 ವರ್ಷ, 5 ವರ್ಷ. ಇಲ್ಲಿ ಉಳಿದಿರೋರೆಲ್ಲ 5 ವರ್ಷಕ್ಕಿಂತ ಮೇಲ್ನವ್ರ? ಎಲ್ರು ಮೇಲ್ನವ್ರು ಇದ್ರಿ. 6 ತಿಂಗಳದವ್ರು ಯಾರು ಇಲ್ಲ. 3 ತಿಂಗಳದವ್ರು ಯಾರು? ಸಾಲ್ವಾಡಿಗೆ ಅವ್ರು ಯಾರಿದ್ರಿ? ಹೊಸಬ್ರು ಎಷ್ಟು ಜನ ಇದ್ರಿ? ಹೊಸಬ್ರಿಲ್ಲ, ಎಲ್ರು ಹಳಬ್ರೇ ಇದ್ರಿ. ಬಹಳ ಚಲೋ ಆಯ್ತು. ನನ್ನ ಕೆಲಸ ಅರ್ಧ ಈಸಿ ಆಗೋಯ್ತು. ಯಾಕಂದ್ರೆ ಹೊಸಬ್ರಿದ್ರೆ ಪೂರ್ತಿಯಾಗಿ ಮತ್ತೆ ಕೋರ್ಸ್ ತಗೊಂಡು ಅವರಿಗೆ ಆಳಕ್ಕೆ ತರಬೇಕಾಗಿತ್ತು. ನಿಮಗೆ ಈಗ ನೀವಿಷ್ಟು ಹಳಬ್ರು ಇದ್ದೀರಿ ಅಂದ ಮೇಲೆ ನಿಮಗೆ ನಾನು ಯಾರು ಅನ್ನೋದ್ರ ಬಗ್ಗೆ ಒಂದು ಚೂರು ಸಂಶಯ ಇರಬಾರದು. ಇದೆಯಾ ನಿಮ್ಗೆ ಯಾರಿಗಾದ್ರೂ? ಪರಮಾತ್ಮ ಯಾರು ಅನ್ನೋದ್ರ ಬಗ್ಗೆ ಸಂಶಯ ಇದೆಯಾ? ಪ್ರಕೃತಿ ಏನನ್ನೋದ್ರ ಬಗ್ಗೆ ಸಂಶಯ ಇದೆಯಾ? ಸಮಯದ ಬಗ್ಗೆ, ನಿಯಮದ ಬಗ್ಗೆ, ಪ್ರಕೃತಿ ಬಗ್ಗೆ, ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ ಒಂದು ಚೂರು ನಮಗೆ ಸಂಶಯ ಇರಬಾರದು ಅಂತ ಹೇಳ್ತಾರೆ. ಯಾಕಂದ್ರೆ ಸ್ವಯಂ ಪರಮಾತ್ಮನೇ, ಸೃಷ್ಟಿಕರ್ತನೇ ಈ ಸೃಷ್ಟಿಯ ರಹಸ್ಯವನ್ನ ತಿಳಿಸಿದ ಮೇಲೆ ಇನ್ನು ಯಾರಿಂದ ಕೇಳೋದು ಬಾಕಿ ಇದೆ? ಮತ್ತೆ ಇನ್ನು ಯಾರು ಬಂದು ನಮಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇದೆ? ಹಾಗಾಗಿ ಅಂತ ಸತ್ಯ ಜ್ಞಾನವನ್ನ ಕೇಳಿರುವ ನಾವೆಲ್ಲರೂ ಕೂಡ ಭಾಗ್ಯಶಾಲಿಗಳೇ. ಹಾಗಾಗಿ ನಮ್ಮನ್ನ ರಾಜಯೋಗಿಗಳು ಅಂತ ಕರೀತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಓದುವಂತ ಓದು ನಿಮ್ಮನ್ನ ರಾಜರಿಗೂ ರಾಜರನ್ನಾಗಿ, ಡಬಲ್ ಕಿರೀಟ ರಾಜರನ್ನಾಗಿ ಮಾಡುತ್ತೆ ಅಂತ ಹೇಳ್ತಾರೆ. ವಿಶ್ವ ಮಹಾರಾಜ ಮಹಾರಾಣಿ ಯಾರು? ಲಕ್ಷ್ಮೀ ನಾರಾಯಣ ಇದ್ದಾರೆ. ಅದೇ ಸ್ವರೂಪ ನಿಮ್ಮನ್ನ ಮಾಡ್ತಾರೆ. ಅವರಿಗೆ ಈ ರಾಜರಿಗೆ ಬರೀ ಒಂದು ಕಿರೀಟ ಇರುತ್ತೆ, ಆದ್ರೆ ನೀವು ದೇವಾತ್ಮರಾಗಿರೋ ಕಾರಣ ಪವಿತ್ರತೆ ಕಿರೀಟ, ರತ್ನ ಖಚಿತ ಕಿರೀಟ, ಈ 2 ಕಿರೀಟಗಳಿರುವಂತ ದೈವಾಂಶ ಸಂಭೂತ ದೇವಿ ದೇವತೆಗಳಾಗುವಂತ ಜ್ಞಾನವನ್ನ ನಿಮಗೆ ಕೊಡ್ತಾ ಇರೋದ್ರಿಂದ ಈ ಯೋಗಕ್ಕೆ ರಾಜಯೋಗ ಅಂತ ಹೇಳ್ತಾರೆ. ಈ ರಾಜಯೋಗದಲ್ಲಿ ಮುಖ್ಯವಾಗಿ 4 ವಿಷಯಗಳಿದೆ. ಸ್ವಯಂ ಪರಮಾತ್ಮ ಹೇಳೋದು 4 ವಿಷಯಗಳು. ಯಾವುದದು? ಜ್ಞಾನ, ಯೋಗ, ಧಾರಣೆ, ಸೇವೆ. ಈ 4 ಸಬ್ಜೆಕ್ಟ್. ಯೂನಿವರ್ಸಿಟಿ ಅಲ್ವಾ ಇದು? ಯೂನಿವರ್ಸಿಟಿಯಲ್ಲಿ ಏನ್ ಮಾಡಿದೀಯಾ ಅಂತ ಕೇಳ್ತಾರೆ. ಆರ್ಟ್ಸ್ ಮಾಡಿದ್ರೆ ಏನ್ ತಗೊಂಡಿದ್ಯಾ, ಸೈನ್ಸ್ ಮಾಡಿದ್ರೆ ಏನ್ ತಗೊಂಡಿದ್ಯಾ. ಹಂಗೆ ನೀವು ಯೂನಿವರ್ಸಿಟಿಗೆ ಹೋಗ್ತಾ ಇದೀನಿ, ಈಶ್ವರನ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಯಾವ ವಿಷಯಗಳಿದೆ ನಿಮಗೆ ಅಂದ್ರೆ ಈ 4 ವಿಷಯಗಳಿದೆ. ಜ್ಞಾನದಲ್ಲಿ ಪರಿಪಕ್ವ, ಯೋಗದಲ್ಲಿ ಪರಿಪಕ್ವ, ಧಾರಣೆಯಲ್ಲಿ ಪರಿಪಕ್ವ ಅಂದ್ರೆ ಆಚರಣೆಯಲ್ಲಿ ಪರಿಪಕ್ವ, ಸೇವೆ ಸರ್ವಿಸ್ ಅಲ್ಲಿ ಪರಿಪಕ್ವ ಆಗಬೇಕು. ಈ 4 ವಿಚಾರಗಳ ಕುರಿತು PPT ಮಾಡಿದ್ದಾರೆ ಪುನೀತಕ್ಕವರು. ಸುಮಾರು 4 ದಿನಗಳಿಂದ ಕೂತು ಎಲ್ಲರಿಗೂ ಕೂಡ ಈ 4 ವಿಚಾರಗಳನ್ನ ಮನದಟ್ಟು ಮಾಡಿಸ್ಬೇಕು. ಹೆಂಗೂ ಪ್ರೊಜೆಕ್ಟರ್ ಇದೆ, ದೊಡ್ಡದಾಗಿ ಚಿತ್ರ ಸಮೇತ ನಿಮಗೆ ಮನದಟ್ಟು ಮಾಡಿಸಿದ್ರೆ ಮತ್ತೆ ಮತ್ತೆ ನೀವು ಓದುವಂತ, ಮತ್ತೆ ಮತ್ತೆ ಕೇಳುವಂತ ಅವಶ್ಯಕತೆ ಬೀಳೋದಿಲ್ಲ ಅಂತ ಅವ್ರು ಕಂಪ್ಲೀಟ್ ಆಗಿ ಚಿತ್ರ ಮುಖೇನ ನಿಮಗೆ ಆ 4 ವಿಚಾರಗಳನ್ನ ಅರ್ಥ ಮಾಡಿಸುವಂತ ಒಂದು ದೊಡ್ಡ PPT. ಸುಮಾರು 57 ಪೇಜ್ಗಳಿದೆ ಅದು. ಆದ್ರೆ ಒಂದೇ ಸಲಕ್ಕೆ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಪ್ರಸಾದ ಮಾಡಿ ಬಂದ ಮೇಲೆ ನೀವು 3:30 ಅಂದ್ರೆ 3:30, 4 ಅಂದ್ರೆ 4 ಗಂಟೆಯಿಂದ ಸ್ಟಾರ್ಟ್ ಮಾಡೋಣ. 4 ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಕನಿಷ್ಠ ಒಂದು 7 ಗಂಟೆವರೆಗೆ ಈ 4 ದಿನದ ತನಕ
ಮನೆ ಅಂತಾಗ್ಲಿ ಮನೆಯವರಂತಾಗ್ಲಿ ಸ್ವಲ್ಪ ನೆನಪು ಮಾಡಬೇಡಿ. ಅವ್ರು ಇರ್ತಾರೆ, ಮನೆನೂ ಎಲ್ಲಿಗೆ ಹೋಗೋದಿಲ್ಲ, ಮನೆಯವರು ಎಲ್ಲಿಗೆ ಹೋಗೋದಿಲ್ಲ. ಹಂಗ ಹೋದ್ರೆ ನಿಮ್ಮಂತ ಪುಣ್ಯವಂತರು ಯಾರು ಇಲ್ಲ. ಇದಾರ ಎಲ್ಲಾರ ಹೋಗ್ತಾರ, ನೀವು ಬಿಟ್ರೆ ಅವ್ರು ನಿಮ್ಮನ್ನ ಬಿಡಲ್ಲ. ಹಾಗಾಗಿ ನೀವೇನು ಅವ್ರ ಬಗ್ಗೆ ಟೆನ್ಷನ್ ತಗೊಳ್ಬೇಡಿ, ಅವ್ರೆಲ್ಲೂ ಓಡೋಗೋದಿಲ್ಲ, ಅಷ್ಟು ಗ್ಯಾರಂಟಿ ಅಂತೂ ನಾನು ಕೊಡಬಲ್ಲೆ. ಹಾಗಾಗಿ ಸ್ವಲ್ಪ 7 ಗಂಟೆ 7:30ವರೆಗೂ, 6:30 7:30 ತನಕ ನುಮಾಶ್ಯಾಮ ಯೋಗ, ವಿಶೇಷವಾದಂತ ಯೋಗದ ಅನುಭೂತಿ. ಬರೀ ಕೇಳೋದ್ರಿಂದ ಏನು ಆಗೋದಿಲ್ಲ, ಏನಾದ್ರೂ ಮಾಡಿದ್ರೆ ಏನಾದ್ರೂ ಆಗೋದಿದೆ. ಹಾಗಾಗಿ 3-4 ದಿನಗಳ ಕಾಲ ನಿಮ್ಮ ಸಮಯವನ್ನ ಕೊಡಿ ಅಂತ ಪರಮಾತ್ಮ ಕೇಳ್ತಾರೆ. ನಿಮ್ಮನ್ನ ಕೂತಿದ್ದವರನ್ನ ದೇವತೆಗಳನ್ನಾಗಿ ಮಾಡ್ತೀನಿ, ನನಗೆ ನೀವೇನೂ ಕೊಡೋದು ಬೇಕಾಗಿಲ್ಲ, ನಿಮ್ಮ ಅಮೂಲ್ಯವಾದ ಒಂದಷ್ಟು ಸಮಯವನ್ನ ಕೊಟ್ರೆ ನಾನು ನಿಮ್ಮನ್ನ ದೇವತೆಗಳನ್ನಾಗಿ ಮಾಡ್ಲಿಕ್ಕೆ ನಾನ್ ತಯಾರಿದ್ದೀನಿ ಅಂತ ಪರಮಾತ್ಮ ಹೇಳ್ತಾರೆ. ಹಾಗಾಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟು ತಾಳ್ಮೆಯಿಂದ ಮತ್ತು ಜಾಗೃತಿಯಿಂದ ಇಲ್ಲಿ ಕೂತದ್ದೇ ಆದ್ರೆ ಈ 4 ವಿಷಯಗಳಲ್ಲಿ ನೀವು ಪರಿಪಕ್ವ ಆಗಿ ಒಂದು ರಾಜಯೋಗಿಗಳಾಗಿ, ದೇವತೆಗಳಾಗಿ ಹೊಸ ಸಂಸ್ಕಾರವನ್ನ ಹೊತ್ತು ನೀವು ಜಗತ್ತಿನ ವಿಶ್ವ ಸೇವೆಗೆ ಯೋಗ್ಯರಾಗ್ಲಿಕ್ಕೆ ಸಾಧ್ಯ ಇದೆ. ಅಂತಹ ಒಂದು PPTಯ ಮುಖಾಂತರ ಮಧ್ಯಾಹ್ನದ ಕ್ಲಾಸ್ ಅನ್ನ ನಾವು ನೀವೆಲ್ಲರೂ ಕೂಡ ನೋಡೋಣ ಅಂತ ಹೇಳ್ತಾ, ಅಲ್ಲಿಯ ತನಕ ಪ್ರಸಾದ ಮಾಡಬೇಕಾದ್ರೂ ಕೂಡ, ಭೋಗ ಸ್ವೀಕಾರ ಮಾಡಬೇಕಾದ್ರೂ ನಿಮ್ಮನ್ನ ನೀವು ಆತ್ಮ ಇಲ್ಲಿ ಕೇಳೋದಷ್ಟೇ ಕ್ಲಾಸ್ ಅಲ್ಲ. ಯೋಗ ಭಟ್ಟಿ ಅಂದ್ರೆ ಇಲ್ಲಿ ಕೇಳೋದು ಥಿಯರಿ ಕ್ಲಾಸ್, ಪ್ರಾಕ್ಟಿಕಲ್ ಇಲ್ಲಿ ಇರುತ್ತೆ. ಈ ವಸ್ಲಿ ದಾಟಿದ ಮೇಲೆ ಇರುತ್ತೆ ನಿಮ್ದು ಪ್ರಾಕ್ಟಿಕಲ್. ಯಾರು ಕೂಡ ಜೋರಾಗಿ ಮಾತಾಡೋರಿಗೆ ಇಲ್ಲಿ ಅಲ್ಲವೇ ಇಲ್ಲ. ಇಲ್ಲಿ ಕೂತ್ಕೊಂಡು ನೀವು ಸುಮ್ಮನೆ ನಿಮ್ಮೊಬ್ಬರಿಂದ ಯಾರಿಗಾದ್ರೂ ಇಲ್ಲಿ ತೊಂದರೆ ಆಗುತ್ತಂದ್ರೆ ದಯವಿಟ್ಟು ನೀವು ಹೊರಗಡೆ ಕೂತ್ಕೊಳ್ಳಿ. ಯಾಕೆ ಅಂದ್ರೆ ಇಲ್ಲಿ ಬಂದಿರೋರು ಎಷ್ಟೋ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ 1 ಗಂಟೆ 2 ಗಂಟೆಯಲ್ಲಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು, ಪರಮಾತ್ಮನ ಜೊತೆ ಸಂಬಂಧ ಜೋಡಿಸ್ಬೇಕು ಅಂತ ಬಂದಿರುವಂತವರಿಗೆ ನೀವು ಡಿಸ್ಟರ್ಬ್ ಮಾಡ್ತೀರಿ ಅಂದ್ರೆ ಆ ಎಲ್ಲ ಭೋಜ್ಯವನ್ನ ನಿಮ್ಮ ಮೇಲೆ ಒತ್ಕೊಳ್ಬೇಕಾಗತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಸಾವಧಾನವಾಗಿ, ಮೃದುವಾಗಿ, ಮೌನವಾಗಿ ಇದ್ದು ಭೋಗವನ್ನ ಸ್ವೀಕಾರ ಮಾಡಿ ಬಾಬಾರವರ ನೆನಪಿನಲ್ಲಿ ಬಂದು ಇಲ್ಲೆಲ್ಲ ವ್ಯವಸ್ಥಿತವಾಗಿ ಹಾಕಿರ್ತಾರೆ. ನೀವು ಬಂದು ಶಾಂತವಾಗಿ ಕೂತ್ಕೊಂಡು ಯೋಗದಲ್ಲಿ ಆದಷ್ಟು ಬೇಗ ಬಂದುಬಿಡಿ. ನಾವು ಬರೋವರೆಗೂ ನೀವು ಕಾಯಬೇಡಿ. ಪ್ರಸಾದ ಆದ ತಕ್ಷಣ ಬಂದು ಇಲ್ಲಿ ಬಂದು ನಿಮ್ಮ ಸ್ಥಾನಗಳಲ್ಲಿ ಕೂತ್ಕೊಳ್ಳಿ. ಆದಷ್ಟು ಬೇಗ 4 ಗಂಟೆಗೆ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಓಂ ಶಾಂತಿ.